ಅಲ್ಲಿ ನೀರು ಎತ್ಕೋತಾ ಇದ್ದಾಳೆ. ಆ್ಯಕ್ಚುಲಿ ಈಗ ಅದು ಊಟ ಮಾಡಿದೆ. ಊಟ ಆದರೆ ಬ್ರೇಕ್ಫಾಸ್ಟ್ ಅಂದರೆ ಪ್ರಸಾದ. ಪ್ರಸಾದ ತಿಂದೆ. ಅಬ್ವಿಯಸ್ಲಿ ಪ್ರಸಾದ ತಿಂದ ತಕ್ಷಣ ಕೈ ತೊಳಿತೀರಿ, ಕೈ ತೊಳೆದ್ಮೇಲೆ ನೀರು ಕುಡಿತೀರಿ. ಅದು ಎಲ್ಲರೂ ಮಾಡೋದೇ ಕೆಲಸ ಅಲ್ಲ. ಇನ್ನೆಲ್ಲಿಲ್ಲೇ ಕೈ ತೊಳೆಯೋದು, ಆಲ್ಮೋಸ್ಟ್ ನೀರು ಕುಡಿಯೋದು ನೀರಿದ್ದಾಗ. ಯಾಕಂದರೆ ಇದು ಸಿಟಿ ಕಾರ್ಪೊರೇಷನ್ದ ಡೈರೆಕ್ಟಾಗಿ ಬರುತ್ತೆ, ಸಂಪಿಗೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಲೌಡಕ್ಕೆ ಬಾಲ್ ಕರೆಕ್ಟಾಗಿ ಅದೇ ಟೈಮ್ಗೆ ಬಂದು ಪ್ರಸಾದ ತಿಂದು ಮುಗಿಸೋ ಟೈಮ್ಗೆ ಕರೆಕ್ಟಾಗಿ ಬಂದು ನೀರು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೈ ಇನ್ನೂ ತೊಳೆದಿಲ್ಲ ಕೈನ. ಕೈ ತೊಳೆಯೋ ಟೈಮ್ಗೆ ಸರಿಯಾಗಿ ಬಂದು ಸೆಟ್ಲ್ ಆಗೋದು ಅಲ್ಲಿಗೆ. ಬರೀ ಇಲ್ಲರ ಚೋರು ಬುದ್ಧಿಗಳೇ ಇವ್ರುಗಳದ್ದು, ಬಂಡಿ ಮಕ್ಕಳದ್ದು. ಇಲ್ಲಿ ಕಾಣ್ತಾ ಇದ್ದಾರಲ್ಲ ಇಬ್ಬರು ದಡಿಮಿಗಳು, ತಮಿಳಿಯನ್ಸ್ ಅವರು. ಮಾತಾಡ್ತಾರೆ ಹೆವಿ ಮಾತಾಡ್ತಾರೆ ಗುರು. ಅದು ಅಲ್ಲದೆ ಬರೀ ರಿಲೇಟೆಡ್ ವಿಷಯಗಳೇ ಮಾತಾಡೋದು. ಅದು ಇದಕ್ಕೆ ಸಂಬಂಧಪಡೋಂಥ ವಿಷಯಗಳನ್ನ ಇಂಡೈರೆಕ್ಟಾಗಿ ಮಾತಾಡೋದು. ಸಿಕ್ಕಾಪಟ್ಟೆ ತಿಗ ಉರ್ಸೋಂಥ ಮಾತುಗಳನ್ನೇ ಮಾತಾಡೋದು. ಹೆವಿ ಮಾತಾಡ್ತಾರೆ ಬಂಡಿ ಮಕ್ಕಳು. ಇಲ್ಲಿ ಬ್ಯಾಗ್ ಇಟ್ಟಿರೋದು ಅದೇ ಇವನು ಝೂ ಅಲ್ಲಿ ಒಬ್ಬ ಹೋಮ್ಲೆಸ್ ಇದ್ದಾನಲ್ಲ, ಝೂನು ಇಂಟೆನ್ಷನಲಿ ಹೋಮ್ಲೆಸ್ ಆಗಿದ್ದಾರಲ್ಲ ಅವನು ಬ್ಯಾಗ್. ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡು ಇಂಟರ್ನೆಟ್ ಎಕ್ಸಸ್ ಮಾಡ್ತೀನಿ, ಇಲ್ಲಿ ವೈಫೈ ಯೂಸ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ಕರೆಕ್ಟಾಗಿ ಕೂತ್ಕೊಳ್ಳೋ ಜಾಗದಲ್ಲ ಬ್ಯಾಗ್ ಇಟ್ಟಿರೋದು ಬಟ್ ಇವಾಗ. ಹೌದಿಲ್ಲ, ಸುಮಾರು ತಿಂದಿದೆ. ಆ್ಯಕ್ಚುಲಿ 7 o'clock ಇದೆ, ಅದು 7 ಗಂಟೆಯಿಂದನೂ ಅಲ್ಲೇ ಬಿದ್ದಿದೆ. ಫ್ಯೂ ಡೇಸ್ ಬ್ಯಾಕ್ ಸಾಯಂಕಾಲದ ಅಲ್ಲಿ ನಾನು ಬ್ಯಾಗ್ ಇಡ್ತೀನಲ್ಲ, ಅಲ್ಲಿ ಒಂದು ಬೆಡ್ಶೀಟ್ ಇಡ್ತೀನಲ್ಲ, ಆ ಬೆಡ್ಶೀಟ್ ಹತ್ರ ತೊಗೊಬಂದಿಟ್ಟಿದ್ದ. ಬೆಡ್ಶೀಟ್ ಹತ್ರ ತಂದಿಟ್ಬಿಟ್ಟು ಎಲ್ಲ ಹೋಗಿದ್ದು, ಬಂದು ಆಮೇಲೆ ತೊಗೊಂಡೋದ. ಸುಮಾರು 2 hours ಅಲ್ಲೇ ಇತ್ತು ಅದು. ಆದರೆ ಅದು ಯಾವ ವಸ್ತುಗಳಲ್ಲಿ ಎಲ್ಲಿ ಇಡ್ತೀನಿ ಅಲ್ಲಲ್ಲೇ ಎಲ್ಲಿ ಕೂತ್ಕೋತೀನಿ, ಅಲ್ಲಲ್ಲೇ ಅವ್ನ ವಸ್ತುಗಳು ಹೇಳಿದ್ದು. ಎಲ್ಲಿ ನನ್ನ ವಸ್ತು ಇಡ್ತೀನಿ, ನಾನು ಎಲ್ಲಿ ಕೂತ್ಕೋತೀನಿ ಅಲ್ಲೇ ಕೂತ್ಕೊಳ್ಳೋದು. ಆ್ಯಕ್ಚುಲಿ ಅದು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದೆ ನನಗೆ ಅಲ್ಲಿ ಮೂಲೆಯಲ್ಲಿ ಮಲಗ್ತಾ ಇದ್ದ. ಅಲ್ಲಿ ನಾನು ಮಲಗೋದ್ರ ಪಕ್ಕದಲ್ಲೇ ಮಲಗ್ತಾ ಇದ್ದೆ. ಆ್ಯಕ್ಚುಲಿ ಅದು ವಿಡಿಯೋ ಕವರ್ ಮಾಡಿದ್ದೀನಿ ನಾನು ಅವ್ರು ಫಸ್ಟ್ ಸಿಕ್ಕಿದಾಗ. ಆದರೆ ಅದು ಬೆಂಚಲ್ಲಿ ಮಲಗಿದ್ರೆ ಸುತ್ತಮುತ್ತ ಬೆಂಚೆಲ್ಲ ಖಾಲಿ ಇದ್ದರೂ ಕೂಡ ಬೆಂಚ್ ಮೇಲೆ ಮಲಗ್ತಿರಲಿಲ್ಲ. ಕರೆಕ್ಟಾಗಿ ಬಂದು ಒಂದು 2 ಅಡಿ 3 ಅಡಿ ದೂರದಲ್ಲಿ ಕೆಳಗಡೆ ಬಿದ್ದು ಒದ್ದಾಡ್ತಿದ್ದ ಕುಡ್ಕೊಂಡು. ಆ್ಯಕ್ಚುಲಿ ಕಟ್ಕೊಳಕ್ಕೆ ಹೋಗ್ಬೇಕಿತ್ತು, ಕಟ್ಕೊಳಕ್ಕೆ ಹೋಗಲಿಲ್ಲ. ಈ ಕಡೆಗೆ ಬಂದ್ಬಿಟ್ಟೆ. ಷಣ್ಮುಖ ಅಂಗಡಿಯಲ್ಲಿ ಟೀ ಕುಡಿದೆ. ಆ್ಯಕ್ಚುಲಿ ಟೀ ಕುಡಿದ್ಮೇಲೆ ಮತ್ತೆ ಇದು ಹಿಡ್ಕೊಳ್ತು ಗಂಟ್ಲು ಅಂದರೆ ಎದೆ ಹತ್ರ. ಇದಕ್ಕೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಅದು ಕಟ್ಕೊಳಕ್ಕೆ ಹೋಗಲಿಲ್ಲ. ಲಿಫ್ಟ್ ತಗೊಂಡು ಹೋಗ್ಬೇಕಾಗಿತ್ತು. ಅವ್ರ ಲೆಕ್ಕಾಚಾರ ಪ್ರಕಾರ ಕಟ್ಕೊಳಕ್ಕೆ ಹೋಗ್ಬೇಕಿತ್ತು ಅದು. ಸೊ ಕಟ್ಕೊಳಕ್ಕೆ ಹೋಗಲಿಲ್ಲ, ಟ್ರೈನಲ್ಲಿ ಹೋಗ್ಬಿಡೋದ ಅಂತ ಐಡಿಯಾ ಹಾಕ್ಕೊಂಡು ಬಂದೆ. ಯಾರು ನಡ್ಕೊಂಡು ಸಾಯ್ತಾರೆ ಅಂತ ನನ್ನ ಲೆಕ್ಕಾಚಾರ ಇದ್ದಿದ್ದು. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಆ ಕಡೆಯಿಂದ ಬರುವಾಗ ಕಟ್ಕೊಳಕ್ಕೆ ಹೋಗಿದ್ದು ಬಂದ್ಬಿಡೋದ. ಸುಮ್ಮನೆ ಯಾಕೆ ಪ್ರಾಬ್ಲಮ್ ಫೇಸ್ ಮಾಡೋದು ಅಂತ ಅಂದ್ಕೊಂಡೆ. ಬೀಸೋದೊಳ್ಳಲ್ಲಿ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಾಸ ಅಂತ. ಆದರೆ ಬಡ್ಡೈಕ್ಳು ಅದಕ್ಕಿಂತ ಮುಂಚೆ ಯೂನಿವರ್ಸರಿ ಹಾಕ್ದಂಗಿದೆ. ಈಗ ಷಣ್ಮುಖ ಅಂಗಡಿಯಲ್ಲಿ ಟೀ ಕುಡಿದೆ. ಸೊ ಟೀದಲ್ಲಿ ಅಗೇನ್ ಸಾಯಂಕಾಲ ಬಸ್ಸಿರು ಬಿರಿಯಾನಿ ತಿಂದಲ್ಲ, ಅದು ತಿಂದಮೇಲೆ ಆರೋಗ್ಯ ಸರಿ ಹೋಗಿತ್ತು. ಇವಾಗಲೇ ಮತ್ತೆ ಟೀ ಕುಡಿದ ತಕ್ಷಣ ಗಂಟ್ಲಲ್ಲೆಲ್ಲ ಎದೆಲೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಅಸಿಡಿಟಿ ಜಾಸ್ತಿ ಆಗಿದೆ ಬಹುಶಃ. ಅಸಿಡಿಟಿ ಜಾಸ್ತಿ ಆಗಿದೆ ಅಂದರೆ ಪುನಃ ಕೆಮಿಕಲ್ ಹಾಕ್ಕೊಟ್ರು ಅಂದ್ಕೊಳ್ತೀನಿ ಟೀನಲ್ಲಿ. ಅದಕ್ಕೆ ಹೊಟ್ಟೆ ಗುರುಗುರು ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಆಗಲೇ ಹೊಟ್ಟೆ ಹತ್ರ ಎದೆ ಹತ್ರ ಎಲ್ಲ ಊದ್ಕೋತಾ ಇದೆ. ನೋಡೋಣ, ಸ್ವಲ್ಪ ಹೊತ್ತಾದರೆ ರಿಸಲ್ಟ್ ಗೊತ್ತಾಗೋಗುತ್ತೆ. ನಾವು ಮಾಡಿದ್ರೆ
ಅಲ್ಲೊಂದು ಗ್ಯಾಸ್ದು ಹೋಗ್ತಾ ಇದೆ 9C5132 9C5132 ಗಾಡಿ ಅದು ಕೇರಳ 10 BH9758 ಗಾಡಿ ಇದು. ಆ್ಯಕ್ಚುಲಿ ಇದು ಹೋಯ್ತಲ್ಲ ಗ್ಯಾಸ್ ಆಟೋ ಹೋಯ್ತಲ್ಲ, ಈ ವೈಟ್ ಲೈನ್ ಪಕ್ಕ ಹೋಗ್ತಾ ಇದ್ದೀರಿ. ವೈಟ್ ಲೈನ್ ಪಕ್ಕದಲ್ಲೇ ಹೋಯ್ತು. ವೈಟ್ ಲೈನ್ ಪಕ್ಕದಲ್ಲಿ ಅಂದರೆ ವೈಟ್ ಲೈನ್ ಮೇಲೆ ಹೋಯ್ತು. ಎಷ್ಟು ಮಟ್ಟಿಗೆ ಹೋದ ಅಂದರೆ ಇವುಗಳ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. KL 65S2649 ಗೊತ್ತಿಲ್ಲ ಎಲ್ಲಿಗೆ ಬಾ ಅಂತ ಏನೋ ಗೊತ್ತಿಲ್ವೇ, ಎಲ್ಲ ಗೊತ್ತಿಲ್ಲ. ಏನಾದ್ರು ಆಟಿಟ್ಯೂಡ್ ತೋರಿಸ್ಕೊಂಡು ಸಾಲಿ ಇದಕ್ಕೆಲ್ಲ ಉತ್ತರ ಹೇಳೋಕ್ಕಾಗಲ್ಲ. ಬಹುಶಃ ಮಾದೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇರಬೇಕು. ಆ್ಯಕ್ಚುಲಿ ಅಲ್ಲಿ ಮಾದೇಶ್ವರ ಬೇಕರಿ ಇದೆಯಲ್ಲ ಒಬ್ಬರು, ಅದಕ್ಕೆ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾನೆ ಆಟಿಟ್ಯೂಡ್ ಚೆಕ್ ಮಾಡ್ತಾರೆ. LPG ಗ್ಯಾಸ್ದು ಮಿನಿ ಲಾರಿ ಹೇಳೋದಲ್ಲ, ಮೈಕ್ರೋ ಲಾರಿ ಮಿನಿ ಲಾರಿ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕ್ಲೋಸಪ್ ಅಲ್ಲೋಯ್ತು. ಸಿಕ್ಕಾಪಟ್ಟೆ ಕ್ಲೋಸಪ್ ಅಂದರೆ ಹೇಳೋದು ಹೊಡ್ಕೊಂಡೇ ಹೋದ, ಆಲ್ಮೋಸ್ಟ್ ಆ ರೇಂಜ್ಗೆ ಹೋದ. ಅದು ಹೊಳೆಯಲ್ಲಿ ನೀರೇ ಇಲ್ಲ. ಸ್ವಲ್ಪ ಆಗ್ತಾ ಇದೆ, ಒಂದು ಬಿಡಿಲ್ಲ. ಸ್ನಾನ ಮಾಡೋ ಕಡೆ ಅಂತೂ ನೀರು ಕಮ್ಮಿ ಇದೆ, ನೀರು ಕಡಿಮೆ ಇದೆ. ಅಲ್ಲಪ್ಪ ಭಾಷೆ ಇಳಿದು ಬರೋ ರೋಡಲ್ಲಿ ಬಿಟ್ಟು ಹೋಗ್ತಾ ಇರೋದು. ಕೆಳಗಿಳಿತೀವಲ್ಲ ಆ ರೋಡಲ್ಲಿ ನಂಬರ್ 2ಗೆ ಹೋಗ್ತಾಯಿತ್ತು. ಅದು ನಂಬರ್ 2ಗೆ ಹೋಗ್ತಾ ಇರೋದು ವಾಪಸ್ ಬಾ ಅಂತ. ಸೇಮ್ ಅದೇ ಆ್ಯಕ್ಟಿಟ್ಯೂಡಲ್ಲಿ DO ಗಾಡಿಗಳು ತೋರಿಸ್ತಾರಲ್ಲ, ಸೇಮ್ ಅದೇ ಆ್ಯಕ್ಟಿಟ್ಯೂಡ್. ಇಲ್ಲೇ ಮಹೇಂದ್ರ TU ಬರ್ತಾ ಗಾಡಿ, ಸೇಮ್ ರಿಲೇಟೆಡ್. ಅದು ಅಲ್ಲಿಗೆ ಬಾ ಅಂತ ಎಲ್ಲ ಉಲ್ಟಾನೇ ಗುರು. ಅದೇ ಅಲ್ಲಿಗೆ ಬಾ ಅಂತ, ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಾ, ಆ ಕಡೆ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗು, ಆಳುಗಳು ಎಲ್ಲ ಇದಿದೆ. ಅದು ಬೆಟ್ಟಕ್ಕೆ ಬಾ ಅಂತ. ಅಲ್ಲಿ ವಾಟ್ರ್ ಬಾಟ್ಲು ಬಿದ್ದಿದೆ. ಅವನು 9C ಗಾಡಿ, KA09C ಸೀರೀಸ್ ಗಾಡಿ. ಅದು ಚಾಮುಂಡಿ ಬೆಟ್ಟಕ್ಕೆ ಬಾ, ರೋಡಲ್ಲಿ ಎಲ್ಲ ಬಿಸಾಕಿರ್ತೀವಿ ಎತ್ಕೋ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದ ಹುಡುಗರು DO. ಆ್ಯಕ್ಚುಲಿ ಇವ್ರ ಬಗ್ಗೆ ಏನೋ ಒಂದು ಅಪ್ಡೇಟ್ ಸಿಕ್ತು, ಆದರೆ ಅದು ಸುಳ್ಳು ಮಾಹಿತಿ ಆಗಿದೆ. ಏನಂದರೆ ಆ್ಯಕ್ಚುಲಿ ಇವರು ಯಾವುದೋ ಬ್ಯಾಂಕಲ್ಲಿ ಯಾವುದೋ ಜಾಗದಲ್ಲಿ ಒಂದಷ್ಟು ಕೋಟಿ ದುಡ್ಡು ಕೊಳ್ಳೆ ಹೊಡ್ಕೊ ಬಂದ್ಬಿಟ್ಟಿದ್ದಾನೆ. ಸೊ ಆ ದುಡ್ಡನ್ನು ಇಲ್ಲೆಲ್ಲೋ ಟೈರ್ ಟ್ಯೂಬ್ಗಳೆಲ್ಲ ಹಾಕಿ ಬಚ್ಚಿಟ್ಟಿದ್ದಾನೆ ಅಂತ ಸಿಗಾಕೋಗ್ಬಿಟ್ಟಿದ್ದಾನೆ ಅಂತ ಕತೆ ಹೇಳಿದ್ರು. ಅಂದರೆ ಎರಡು ಅದು ಇವ್ರಿದಾರಲ್ಲ, ಹೊಳೆ ಹತ್ರ ಸ್ನಾನ ಮಾಡ್ತಾನಲ್ಲ ಒಬ್ಬಯ್ಯ, ಪ್ರಸಾದ್ ಬಾಬು ಬಾಲಾಗ್ಬಚ್ಚಿ, ಅವನು ಹೇಳಿದ್ದೇನೆಂದರೆ ಇಲ್ಲೊಬ್ಬ ಸಾರಿ ಅವನಲ್ಲ ಇವ್ದು ಹೇಳಿದ್ದು. ಅವನ ಹೆಸರೇನು ಮಹೇಶ, ಕಳಲೆನೂ ಅಲ್ಲ, ಅದು ಯಾವುದೋ ದೇಬೂರು ಮಹೇಶ. ಅವ್ನು ಹೇಳಿದ್ದೇನಂದರೆ ಸ್ಟೋರಿ, ಇಲ್ಲೊಬ್ಬ ಓಡಾಡ್ತಾ ಇದ್ದ, ಇವನ್ನ ಅಡ್ರೆಸ್ ಮಾಡೋದು ಹೊಟ್ಟಲ್ಲಿ. ಇಲ್ಲೊಬ್ಬ ಓಡಾಡ್ತಾ ಇದ್ದ, ಮೈ ಬಟ್ಟೆ ಹಾಕೋದ ಬರೀ ಟವಲ್ ಹಾಕೊಂಡು ಓಡಾಡ್ತಿದ್ದಲ್ಲ ಅವನು ಆ್ಯಕ್ಚುಲಿ ಪೊಲೀಸ್ ಕೈಗೆ ಸಿಗಾಕೊಂಡಂತೆ. ಯಾಕೆ ಅಂದರೆ ರೋಡಲ್ಲಿ ಓಡಾಡ್ಬೇಕಾದ್ರೆ ಯಾರೋ ಪೊಲೀಸ್ ನೋಡ್ಬಿಟ್ಟು ಅವನ್ನ ಐಡೆಂಟಿಫೈ ಮಾಡಿ ಚೆಕ್ ಮಾಡಿದಾಗ ಇವನ್ನೆಲ್ಲ ನೋಡಿದ್ದೀನಲ್ಲ ಅಂತ. ಇವನು ಯಾವುದೋ ಜೈಲಿಂದ ತಪ್ಪಿಸ್ಕೊಂಬಂದಿರೋದಂತೆ. ಜೈಲಿಗೆ ಹೋಗಿದ್ದೇನಕ್ಕೆ ಅಂದರೆ ಯಾವುದೋ ಬಿಸ್ನೆಸ್ ವಿಷಯದೆಲ್ಲ ಯಾವುದ್ರಲ್ಲೋ ಕೋಟಿಗಟ್ಟಲೆ ದುಡ್ಡು ಕೊಳ್ಳೆ ಹೊಡೆದು ಸುಮಾರು ಕೋಟಿಗಳನ್ನ ಎತ್ಕೊಂಡು ಹೊರಟೋಗಿದ್ದಾನೆ ಅಂತ ಅರೆಸ್ಟ್ ಮಾಡಿ ಹಾಕಿದ್ರಂತೆ. ಸೊ ಜೈಲಿಂದ ತಪ್ಪಿಸ್ಕೊಬಂದ್ಬಿಟ್ಟು ಆ ಕೊಳ್ಳೆ ಹೊಡೆದ ದುಡ್ಡನ್ನ ಎಲ್ಲೋ ಬಚ್ಚಿಟ್ಟಿದ್ನಲ್ಲ, ಆ ದುಡ್ಡನ್ನೆಲ್ಲ ತೊಗೊಂಡು ಬಂದ್ಬಿಟ್ಟು ಇಲ್ಲೆಲ್ಲ ಇಟ್ಕೊಂಡು ಜೀವನ ಮಾಡ್ತಾಯಿದ್ದ ಅಂತ ಅವ್ನು ಹೇಳ್ದ. ನಾನು ಅದನ್ನೇ ಯೋಚನೆ ಮಾಡಿದೆ ಅವ್ನು ಹೇಳಿದಾಗ. ಏನಂದರೆ ಇವ್ನಿಗೆ ಅಷ್ಟೊಂದು ದುಡ್ಡು ಕೊಳ್ಳೆ ಹೊಡ್ಕೊಂಡು ಬಂದಮೇಲೆ ಸೇಮ್ ಟೈಮ್ ಇಲ್ಲ ಪೊಲೀಸ್ ಹೋಗ್ತಾ ಇದ್ದಾರೆ ನೋಡಿ. ಅವ್ನು ಎಷ್ಟೋ ದುಡ್ಡು ಕೋಟಿಗಟ್ಟಲೆ ದುಡ್ಡು ಕೊಳ್ಳೆ ಹೊಡ್ಕೊಂಡು ಬಂದಮೇಲೆ ಆ ದುಡ್ಡು ತೊಗೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದಿತ್ತಲ್ವ. ಹಿಂಗೆ ಮೈ ಮೇಲೆ ಬಟ್ಟೆ ಹಾಕ್ಕೊಳ್ದೆ ಯಾಕೆ ಓಡಾಡಬೇಕಾಗಿತ್ತು ಅಲ್ವಾ. ಸೊ ಅದು ಕತೆ. ಅಂದರೆ ನಾನು ಅವತ್ತೇ ಆ್ಯಕ್ಚುಲಿ ಅವ್ನಿಗೂ ಅದನ್ನೇ ಹೇಳಿದೆ.
ಬಟ್ ಆದರೆ ಯೋಚನೆ ಕೂಡ ಬಾರ್ದೆ. ಆದರೆ ಇವ್ರು ಹೇಳ್ತಿರೋದು ಪಾಸಿಬಿಲಿಟೀಸ್ ಇದ್ರೂ ಇರ್ಬೋದು. ಸ್ವಲ್ಪ ದಿವಸ ಐಡೆಂಟಿಟಿ ಬಚ್ಚಿಟ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡ್ತಿರೋ ಸಾಧ್ಯತೆ ಇರ್ತದೆ. ಬಟ್ ಸುಳ್ಳಿದ್ರೂ ಇರ್ತದೆ, ಗೊತ್ತಿಲ್ಲ. ಒಟ್ಟಲ್ಲಿ ನನಗೇನೋ ಡೌಟು, ಇದು ಇದಿದೆ, ಅದು ಕಾನ್ಷಿಯಸ್ ಇದೆ, ಅಲ್ಲ ನಿಮಗೆ ಮೈಂಡ್ ಕಾನ್ಷಿಯಸ್ ಎಲ್ಲ ಸರಿಯಾಗೇ ಇದೆ. ಹುಟ್ಟಿನ ಥರ ಕೆಲಸ ಮಾಡ್ತಾರೋ ಫೀಲ್ಡರ್ ಅಷ್ಟೇ. ಇದು ಅಷ್ಟೇ ಈ ಕ್ಯಾಂಡಿಡೇಟ್ಗೆ. ಅಂದರೆ ಹುಚ್ಚು ಥರ ಫೀಲ್ಡಿಂಗ್ ಮಾಡ್ತಾಯಿರ್ತಾರೆ. ಬಲೆ ಹುಚ್ಚ ಫಿಲಮ್ ಇದೆಲ್ಲ ಡಾಕ್ಟರ್ ರಾಜ್ಕುಮಾರ್ದು, ಆ ಥರ. ಆ್ಯಕ್ಚುಲಿ ನಾನು ಬಲೆ ಹುಚ್ಚ ಮೂವಿ ನೋಡಿಲ್ಲ, ಕೇಳಿದ್ದೀನಿ ಸ್ವಲ್ಪ, 1-2-3 ಸೀನ್ ನೋಡಿದ್ದೀನಿ ಅಷ್ಟೇ. ಆ ಥರ ಕೆಲಸಗಳು ಮಾಡ್ತಾಯಿರ್ತಾರೆ. ಫೀಲ್ಡಿಂಗ್ ಅಂದರೆ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡೋದಲ್ಲ, ಏಲಿಯನ್ಸ್ಗಳಿಗೆ ಬೇರೆ ಯಾವುದಾದ್ರು ಟೀಮ್ ಪರವಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಅದೇ ಥರ ಆಗಿರುತ್ತೆ. ಇವನು ಯಾವುದೋ ಕೋಟಿಗಟ್ಟಲೆ ಕೊಳ್ಳೆ ಹೊಡ್ಕೊಂಬಂದಿರೋ ಸಾಧ್ಯತೆ ಕಡಿಮೆ. ಅವ್ನು ದೇಬೂರು ಮಹೇಶ್ ಹೇಳಿದ್ದು ಇವನ್ನೇ ಇರಬೇಕು, ಇವನ್ನೇ. ಅವ್ನು ಹೇಳಿದ್ದೆಲ್ಲ ಇದು ಆ್ಯಕ್ಚುಲಿ ಇವಂದೇ. ಇಲ್ಲೆಲ್ಲ ದುಡ್ಡು ಬಚ್ಚಿಟ್ಟಿದ್ದ, ಪೊಲೀಸವರು ಎಲ್ಲ ತೆಗೆದುಬಿಟ್ಟು ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು ಅಂತ ಹೇಳ್ದ. ಆ್ಯಕ್ಚುಲಿ ಇವನು ಅಥವಾ ಬೇರೆ ಇಲ್ಲಿ ಯಾರು ಒಬ್ಬರು ಇರ್ಬೋದು. ನನಗೋದ್ರ ಪ್ರಕಾರ ಇಲ್ಲಿ 2-3 ಜನ ಓಡಾಡ್ತಿದ್ರು. ಅದರಲ್ಲಿ ಅವ್ನು ಹೇಳಿದ್ದು ಇವನೇ, ಮೈಮೇಲೆ ಬಟ್ಟೆ ಹಾಕ್ಕೊಂಡು ಓಡಾಡ್ತಿದ್ದೋ ಇವನೇ. ನಾನು ಹೋಗಿ ಅಂದ್ಕೊಂಡೆ, ಓಡೋದೆ ಯಾವ್ಯಾವ ಉದ್ದದಲ್ಲ ಯಾವ ಹಾಬಿ ಇರುತ್ತೋ, ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಪ್ರಕಾಶ್ ಬಾಲಂಗುಚಿ ಊಟ ಮಾಡ್ಕೊಂಡು ನೀವು ಊಟ ಸಿಗೋದ್ರೆ ಊಟ ತೊಗೊಬರ್ತೀವಿ ಅಂತ ಎಲ್ಲ ಕಡೆ ಜಾಗದಲ್ಲಿ ನಡೆಸ್ತಾ ಇದ್ದಾರೆ. ಪ್ರಕಾಶ್ ಬಾಲಂಗುಚಿ ನಾಲ್ಗೆ ತೋರಿಸ್ತಾರೆ. ಏನಕ್ಕೆ ಅಂದರೆ ಅಲ್ಲಿ ಕಡ್ಕೊಳ್ಳೋರ ಬಸ್ ಹತ್ರ ಹೋದರೆ ಏನಾದ್ರು ಕೊಡಿಸ್ತಾ ತಿನ್ನಕ್ಕೆ ಅಂತ ಆ್ಯಕ್ಚುಲಿ ಪ್ಲೇಟ್ ಬರ್ತಾರೆ. ನಾನು ಇಳಿಯಿಲ್ಲ, ನೆಟ್ಪಾಡು ಬಸ್ ಕೂತ್ಕೊಂಡಿದ್ದೀನಿ. ಅಲ್ಲಿ ಇನ್ನೊಬ್ಬ ಪ್ರಕಾಶ್ ಬಾಲಂಗುಚಿ ಶರ್ಟ್ ಒಂದಿದ್ದೆ, ಜೊತೆಗೆ ಬೇರೆ ಅಡ್ವೊಕೇಟ್ ಮಾಡೋರಿದ್ರು. ಒಟ್ಟು ಕ್ರಿಯೇಟ್ ಮಾಡಿದ್ದು ಏನು ಅಂದರೆ ಸಿಂಪಲ್, ಇಳಿ ಅಂತಷ್ಟೇ. ಇಳಿದು ಕಡ್ಕೊಳಗೆ ಹೋಗೋ ಅವನು ಏನೋ ಸ್ನ್ಯಾಕ್ಸ್ ಗಿಫ್ಟ್ ತೊಗೊಳ್ತಾನೆ ತಿನ್ನೋದಕ್ಕೆ ಅಂತ ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಏನಂದರೆ ಇಲ್ಲಿ ಊಟ ತಿಂತಿರೋದ್ರಿಂದ ನನಗೆ ಅಲ್ಲಿ ಇದರಲ್ಲಿ ಊಟ ಸಿಗೋದಿಲ್ಲ ಅಂತ, ಇಲ್ಲಿ KRS ಬೆಟ್ಟ ಹತ್ರ ಊಟ ಸಿಗೋದಿಲ್ಲ, ತಿನ್ಕೊಬಿಟ್ಟಿರ್ತಾರೆ, ಎಲ್ಲ ಕ್ಲೋಸಾಗಿ ಹೋಗಿರುತ್ತೆ ಅಂತ. ಇದೊಂದು ವಿಷಯ ಇರೋದು. ಟ್ರೈನ್ ಸುಮಾರು 1 ಗಂಟೆ ಲೇಟಾಗಿ ಬಂದಿದ್ದಾರೆ. ಅಪ್ರಾಕ್ಸಿಮೇಟ್ ಇಲ್ಲ 45 ನಿಮಿಷ, ಯಾಕೆಂದರೆ ಕರೆಕ್ಟಾಗಿ 12 ಗಂಟೆಗೆ ಬಿಟ್ಟು 15 ಗಂಟೆ 15 ಬರಬೇಕಿತ್ತು, 12 o'clock ಬಿಟ್ಟು. ಸೊ 45 ಮಿನಿಟ್ಸ್ ಲೇಟ್ ಆಗೋದಿದೆ. ಇದು ಎಲ್ಲ ಹೊಸ್ಕೊಂಡು ಹೋಗ್ತಾ ಇದೆ ಟ್ರೈನು. ಸೊ ಬಹುಶಃ ಊಟ ಖಾಲಿ ಆಗಿದೆ. ಅದನ್ನು ಆ್ಯಟಿಟ್ಯೂಡ್ ಅವ್ರ ವಾಚ್ಗಳು ಬೇರೆ ತೋರಿಸ್ತಾರೆ.
ಗೊತ್ತಾಯ್ತಲ್ವ ಯಾಕೆ ಮುಂದೆ ಕೂತ್ಕೊಂಡಿದ್ದು ಅಂತ. ಅಲ್ಲಿ ಫ್ರೀಯಾಗಿ ಕೂತ್ಕೊಳ್ದೆ ಅಲ್ಲಿ ಅಂತ ಕಾಲೇಜ್ ಕೂತ್ಕೊಳ್ದೆ ಅಲ್ಲಿ ಒಂದು ಕಾಲೇಜ್ ಕೂತ್ಕೊಂಡ. ಸೊ ನಾನು ಕಾಲೇಜ್ ಕೂತ್ಕೊಳ್ದೆ ಅಲ್ಲಿ ಕಳ್ಬೇಕಲ್ಲ ಹಾಕೊಂಡಿದ್ದೆ ಕೆಳಗಡೆ ಅಲ್ಲಿ ರೈಟ್ ಪೂರ್ತಿ ಖಾಲಿ ಹೊಡಿತಾ ಇದೆ. ಶೀತವಾಗಿದ್ದಾರೆ ನಂಜನಗೂಡಿಗೆ ಹೋಗ್ಲಿಲ್ವಲ್ಲ ದೇವಸ್ಥಾನಕ್ಕೆ ಊಟಕ್ಕೆ, ಅದಕ್ಕೆ ನಾನು 8 ಕಿಲೋಮೀಟ್ರ್ ಸುಮ್ಮನೆ ವಾಕ್ ಮಾಡಬೇಕು ಬರ್ತಿತ್ತು. 8 ಅಲ್ಲ 6 ಕಿಲೋಮೀಟ್ರು. ಟ್ರೈನಲ್ಲಿ ಹೋಗಿದ್ದು 6 ಕಿಲೋಮೀಟ್ರ್ ಆಗ್ಬಿಟ್ಟಿತ್ತು. ಯಾಕೆಂದರೆ ಇದು ಬ್ರಿಡ್ಜಿಂದ ದೇವಸ್ಥಾನಕ್ಕೆ 4 ಕಿಲೋಮೀಟ್ರ್ ಆಗುತ್ತೆ. ಪುನಃ ದೇವಸ್ಥಾನದಿಂದ 2 ಕಿಲೋಮೀಟ್ರ್ ನಡೆದ್ರೆ ರೈಲ್ವೆ ಸ್ಟೇಷನ್ ಸಿಗೋದು. ಟ್ರೈನ್ ಸಿಗೋದು 3 ಗಂಟೆಗೆ. ಅಲ್ಲೆಲ್ಲರೂ ಲಿಫ್ಟ್ ತೊಗೊಂಡು ಹೊರಟಿದ್ದಿದ್ರೆ ಇನ್ನು 50% ವಾಕ್ ಮಾಡಬೇಕಾಗಿ ಬರ್ತಾಯಿತ್ತು. ಲಿಫ್ಟ್ ತೊಗೊಂಡು ಹೋಗಿದ್ದೆ ಅಂದರೆ ಕಡ್ಕೊಳಗೆ ಹೋಗಬೇಕಾಗಿತ್ತು. ಸೊ ಕಡ್ಕೊಳಗೆ ಹೋದರೆ ಇನ್ನೂ 50% ಎಕ್ಸ್ಟ್ರಾ ವಾಕ್ ಮಾಡಬೇಕಾಗುತ್ತೆ. 22 ಕಿಲೋಮೀಟ್ರಲ್ಲಿ ಮಿನಿಮಮ್ 10 ಕಿಲೋಮೀಟ್ರ್ ಅಂತೂ ವಾಕ್ ಮಾಡಲೇಬೇಕಾಗಿ ಬರ್ತಾಯಿತ್ತು. ಅದಕ್ಕೋಸ್ಕರ ಹೋಗಲಿಲ್ಲ. ಸೊ ನಾವು ಕಡ್ಕೊಳ ಮತ್ತು ನಂಜನಗೂಡು ದೇವಸ್ಥಾನಕ್ಕೆ ಹೋಗಲಿಲ್ಲ. ನಾನು ಕಾಣುತ್ತೆ ಇದೆಲ್ಲ ಆಗಿದ್ದೆ ಸ್ಟಾರ್ಟ್ ಮಾಡ್ತಿರೋದು. ಈ ಬಿಗಿನಿಂಗ್ ಅಷ್ಟೇ. ಇದು ಇನ್ನೂ ಸಿಕ್ಕಾಬಿಡೆ ಅಂತಲ್ಲ ಬಾಲೆಗೊಚ್ಚಿ ಹೋಗ್ತಾ ಇದ್ದಾರೆ. ಬಾಲೆಗೊಚ್ಚಿ ಹೋದಾಗ ಚಿಕ್ಕ ಕಡೆ ಹೋದ ಅಲ್ಲಿಗೆ ಹೋದ್ರು ದೇವಸ್ಥಾನಕ್ಕೆ ಹೋದ್ರು ಊಟ ಸಿಗುತ್ತೆ ಅಂದ್ಕೊಂಡು. ಅಂದರೆ ಊಟ ಸಿಗುತ್ತೆ ಆದರೆ ಹೊಟ್ಟೆ ತುಂಬ ಊಟ ಅಂತ ಕಲೆಕ್ಟ್ ಮಾಡ್ತಾರೆ. ಸೊ ಇನ್ನೊಂದೇನೆಂದರೆ ಚಪ್ಪಲ್ ಕಳ್ತನ ಆಗೋಗುತ್ತೆ. ಈಗ ನೆನ್ನೆ ಗಾನ ಸ್ಲೀಪರ್ ತೆಗೆಸ್ಕೊಂಡಿದ್ದೀನಿ. ವೀಡಿಯೋಸ್ ಯಾವುದಾದ್ರು ರಬ್ಬರ್ ಬೆಶ್ರಿ ಗಾಡಿ ಹೋಗ್ತಾ ಇದ್ದಾರೆ. ಸೊ ಅದೇ ಹೌದು, ಸ್ಲಿಪ್ಪರ್ ಕಳ್ತನ ಹೋದರೆ ಪುನಃ ತೊಂದರೆ ಬೀಳಬೇಕು ಎಲ್ಲ ಯಾಕೆ ಬೇಕು. ಸೊ ಅದೇ ಅಶೋಕಾಪುರಂ ಅಂತ ಇದೆ ಸರ್. ಏನು ಇಷ್ಟಿಷ್ಟು ಬೋಗಿ ಅನ್ಕೊಂತಿರಲ್ಲ ಸರ್. ಹುಳಿ ಬೋಗಿ ಅಲ್ಲಿ ನಿಲ್ಸೋಕೆ ಜಾಗ ಇಲ್ಲ. ಒಂದು ತಿರುಪತಿಗೆ ಹಾಕ್ಬಿಟ್ಟಿದ್ದಾರಲ್ಲ ಈಗ, ಅಲ್ಲಿಂದ ಮೈಸೂರು ಬರೋದು ಸ್ವಲ್ಪ ಆಲ್ಮೋಸ್ಟ್ ಖಾಲಿನೇ ಇರ್ತದೆ. ರಶಿಯನ್ ಮೈಸೂರಿಂದ ಸ್ಟೇಷನ್ಲಿ ಜಾಗ ಇಲ್ಲ. ಎಲ್ಲ ಟೈಮ್ ನಿಲ್ಸ್ಕೊಳ್ಳೋಕ್ಕೆ ನಿಲ್ಸೋಕೆ ಜಾಗ ಇಲ್ಲ. ಅದಕ್ಕೆ ಇದು ಮಂತ್ರಾಲಯಕ್ಕೆ ಹೋಗಿದೆ. ಅವರು 25 ಕಡೆ ಹೊಡ್ತಾರೆ. Teknologi Slipper.
ಆ್ಯಕ್ಚುಲಿ ಅದು ಹುಡುಗಿರ್ತಾರಲ್ಲ ಆ ಥರಲ್ಲಪ್ಪ ಈ ಬಗು ದಮ್ ಹೊಡಿತಾರೆ ಕಬ್ದ ಹಂಗೆ ಹಿಂಗೆ ಕಡೆನ ಮಾತಾಡೋ ಥರ ಅವ ಅಚ್ಚು ಶಬ್ದಗಳಲ್ಲಿ ಬೈಯೋದು ಅವು ಅಂತ ಸಾರಿ ಕಂದ ಅಂತ ಕೇಳಿ ಕರೀತಾರೆ ಅಂದರೆ ತುಗೋದಾಗ ಕಂದ ಬಾಲಂಗೋಚಿ ಸೊ ಮಹೇಶ್ವರ ಬಾಲಕೋಚಿ ಅವರು ಅಂದರೆ ರೂಪನ ಮಗನ ಕರ್ಕೊಬಂದು ಓಡಿಸ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲೇನು ಒಂದು ಸ್ವಲ್ಪ ನಾವು ಬಗ್ಗೆ ನೋಡಬೇಕು. ಇಲ್ಲ ಕ್ರಿಕೆಟರು ಯಾಕೋ ಎಲ್ಲ ಕಡೆ ಕ್ರಿಕೆಟ್ ನಡೀತಾ ಇತ್ತಲ್ಲ ಇವತ್ತು ಬೇಜಾರಾಗುತ್ತೆ ಗುರು. ಕ್ರಿಕೆಟ್ ಒಳಗಡೆ ಬರೀ ಕ್ರಿಕೆಟೇ ಆಡ್ತಾ ಇರ್ತಾರೆ, ಬೇರೆ ಸ್ಪೋರ್ಟ್ಸೇ ಇಲ್ವಾ ಅಂತ ನನಗೆ ಬೇಜಾರಾಗುತ್ತೆ. ಎಲ್ಲ ಕಡೆ ಯಾವಲ್ಲಿಂದ ಈ ಟ್ರೈಲ್ ಬರ್ಬೇಕಾದ್ರೂ ಅಷ್ಟೇ ಅಲ್ಲೆಲ್ಲ ಒಂದು ಕಡೆ ಕ್ರಿಕೆಟ್ ನಡೀತಾ ಇತ್ತು. ಅದು ಹುಡುಗಿರದು ಅದು ಸ್ವಲ್ಪ ನೋಡೋ ಖುಷಿ, ಯಾಕಂದ್ರೆ ಹುಡುಗಿರು ಅಂತಲ್ಲ ಹುಡುಗಿರು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಬರೀ ಹುಡುಗರೇ ಕ್ರಿಕೆಟ್ ಆಡ್ತಾರೆ. ಸೊ ಹುಡುಗಿರಿಗೆ ಎನ್ಕರೇಜ್ ಮಾಡೋದ್ರಿಂದ ಒಂದು ಮಟ್ಟಿಗೆ ಓಕೆ ಒಪ್ಕೊಳ್ಳೋಣ. ಆದರೆ ಬರೀ ಕ್ರಿಕೆಟ್ ಆಡೋದು ಇಟ್ಸ್ ನಾಟ್ ಫೇರ್. ಎಲ್ಲ ಕಡೆ ಬರೀ ಕ್ರಿಕೆಟ್ ಅಂತ ಸಾಯ್ತಾರೆ, ಬೇರೆ ಗೇಮ್ ಆಡ್ತಾರೆ. ಕಾಂಪೌಂಡ್ ಎಲ್ಲ ಅರ್ಥ ಅನ್ಕೋರು ಅದೇನು ಬಂದಿತ್ತು ರೋಗ ಅವ್ರಗಳಿಗೆಲ್ಲ ಗೊತ್ತಿಲ್ಲ ಬೇಕಿಂದ ಬರೋಕ್ಕೆ. ಫೇವ್ರೆಟ್ ಕಾರು ಬೈಕು, ಫೇವ್ರೆಟ್ ಕಾರು ಬೈಕ್ ಎರಡು ಒಟ್ಟೊಟ್ಟಿಗೆ ಹೋಗ್ತಾ ಯಾರೋ ಹುದ್ದೆ ಸಿಗುತ್ತೆ ಅಂದರೆ ಆರ್ಟಿಫಿಷಿಯಲ್ ಮಾಡ್ತಾರೋದು ಏನಾದರೂ ಆಗಿದ್ದಾಗಲಿ ಹೌಸ್ ಆಫ್ ಸರಿ ಇಲ್ಲ. ಆ್ಯಕ್ಚುಲಿ ಮುಂದೆ ಸಿಗುತ್ತೆ ಓಕೆ ಒಪ್ಕೊಳ್ತೀರಿ, ಆದರೆ 50-50 ಸಿಗುತ್ತೆ ಅಂತ. 44 ವಿಂಡ್ಸರ್ UK ನಂಬರ್ ಯುನೈಟೆಡ್ ನಂಬರ್ 4 ಅಲ್ವಾ, ಸಾರಿ 44 ಅಲ್ವಾ, ಫಸ್ಟ್ ಪ್ರೆಸೆಂಟ್ ನಂಬರ್ 4 ಮತ್ತು ಫ್ಯೂಚರ್ ನಂಬರ್ 8. ಸೊ ಹೀಗಾಗಿ ಇದು ತೊಗೊಳ್ತೀವಿ ನಾವು ಅಂತ. ಫ್ಯೂಚರ್ ಮಂಜುಳ ಟ್ರೈ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಮಂಜುಳ ಬರ್ತಾನೆ ಅಲ್ಲಿಗೆ ಟ್ರೈ ಮಾಡ್ಕೊಳ್ತೀವಿ. ಗಾಡಿ ನಂಬರ್ ಎಷ್ಟು ಚಿಕ್ಕವಾಗ್ತದೆ ಯಾರು ಹೇಳೋದು ಇಲ್ಲ. ಯಾರೋ ಟಿವೆಟ್ ಥರ ಐತೆ ಅಮ್ಮ. ಅಪ್ಪು, ಚಂದನ, ಖುಷಿ, ಕುಂಬಳಕಂದನ ಹೇಳಿದ ಖುಷಿ ಗಾಡಿಗೆ 4494 ಅಲ್ಲೂ 44 ಇದೆ, ಇದು 44 ಇದೆ, ಎಲ್ಲ ಕಡೆ 44. ಇದೆಲ್ಲ ಕರೆಕ್ಟಾಗಿ ಕುತ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೀರಿ. ಸಿಗುತ್ತೆ ಆದರೆ ಏನು ಮಾಡೋಣ ಹೋಗೋಣ. ಊಟ ಸಿಗೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಹೋಗೋದು ಬೇಡ ಅಂತಲೇ ತಲೆ ಮೈ ಸೆಟ್ ಮಾಡ್ಕೊಂಡ್ಬಂದಿದ್ದೆ. ಬಟ್ ಹೋಗ್ಬಿಡ್ತೀನಿ, ನೋಡೋದೇ ಬೇಡದ ಸ್ವಲ್ಪ ಅಲ್ಲಿವರೆಗೆ ಒಂದು ರೌಂಡ್ ಹೋಗ್ಬಿಡ್ತೀನಿ. ಅಲ್ಲಿವರೆಗೆ ಹಾಂ ಹೋಗೋಬ್ರು. ನೋಡೋಣ ಇಷ್ಟು ವಿಷಯ ನಡೀತಾ ಇತ್ತು ಯಾರು ಆಗಿದ್ದಾಗಲಿ ಅಲ್ಲಿವರೆಗೂ ಒಂದು ರೌಂಡ್ ಹಾಕೇ ಬರ್ತಾರೆ. ಅವರು ಅಕ್ಷಯ ಪತ್ರವರೆಗೂ ಒಂದು ಹೆಜ್ಜೆ ಇಟ್ಟು ಬರ್ತಾರೆ. ಈಗ 1 ಗಂಟೆ 2 ನಿಮಿಷ ಕರೆಕ್ಟಾಗಿ. ಸೊ ಇಲ್ಲಿ ಬಂದವರೆಲ್ಲ ಬಾಯಿ ಬಿಟ್ಕೊಂಡು ಕೂತಿರೋದು ನೋಡ್ರೆ ಯಾರು ಊಟ ಕೊಟ್ಟಿರಲಿಕ್ಕಿಲ್ಲ ಅನ್ನೋದು ನನ್ನ ಅನಿಸಿಕೆ. ಊಟ ಕೊಟ್ಟಿದ್ರೆ ಪಾಪ್ಯುಲೇಷನ್ ಕಡಿಮೆ ಇರ್ತಿತ್ತು, ಸ್ವಲ್ಪ ಊಟ ಕೊಟ್ಟಿಲ್ಲ. ಸೊ ಕೊಟ್ಟಿದ್ದೀರಿ ನೋಡೋದು ಅಕ್ಷಯ ಪತ್ರ ಲಿಸ್ಟ್ ಆಗಲ್ಲ ಬಂದ್ಬಿಟ್ರೆ ಪ್ರಳಯನೇ ಆಗುತ್ತದೆ ಅವ್ರಿಗೆ. ಹೀರೋ ಇವತ್ತಿನ ಕಾನ್ಫಿಡೆನ್ಸ್ ಇಲ್ಲ. ಅಕ್ಷಯ ಪತ್ರವರೆಗೆ ಒಂದು ರೌಂಡ್ ಹೋಗಿ ಬರ್ತೀನಿ. ಹೋಗಲ್ಲ ಬೇಡ, ಇಲ್ಲೇ ಒಂದು 50 ಮಿನಿಟ್ಸ್ ನಿಂತ್ಕೊಳ್ತೀನಿ. 15 ಮಿನಿಟ್ಸ್ ಬರ್ತೀನಿ. ಅಲ್ಲಿ ಅಕ್ಷಯ ಪತ್ರ 15 ಮಿನಿಟ್ಸ್ ಬರ್ತೀನಿ. ಅರೌಂಡ್ 30 ಮಿನಿಟ್ಸ್ ಟೈಮ್ ಬರ್ತೀನಿ. ಅದ್ರ ಮೇಲೆ ಏನು ಕೆಲಸ ಮಾಡೋಕ್ಕೆ ಹೋಗಲ್ಲ. ಈ ಫೋನಿಗೆ ಮಾಡೋಕ್ಕೆ ಕೇಳಿ ಕೆಲಸ ಎಲ್ಲ ಅವರು ಕರೆಕ್ಟಾಗಿ ಸೆಟ್ ಸೈಕಲ್ ಹೋಯ್ತು ಹೇಳಿ ಬರೋ ಸೈಕಲ್.
ಅವರು ನಡ್ಕೊಂಡು ಹೋಗೋ ಸ್ಟೈಲ್ ನೋಡಬೇಕು ಗುರು. ಲೈನ್ ಎಷ್ಟು ಚೆನ್ನಾಗಿ ಬರ್ತಾರೆ ಅಂದರೆ ಸ್ಟ್ರೈಟಾಗಿ ಬರೋಲ್ಲ, ಹತ್ತಿಗ ಮುಚ್ಕೊಂಡು ಸೊಟ್ಟ ಪಿಟ್ಟ ಆ ಥರ. ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೋಗ್ತಾರೆ, ಅದು ಸೆಂಟ್ರಲ್ಲಿ ಹೋಗ್ತಿದ್ರೆ ಒತ್ತರಿಸ್ಕೊಂಡು ಹೋಗೋದು 10ವರೆಗೂ ಬರ್ತಾರೆ. ಪ್ರತಿಭೆಗಳು ಇನ್ನೂ ಕಡಿಮೆ ಇಲ್ಲ, ಬರ್ತಾನೆ ಇರ್ತಾರೆ. ಯಾವುದು SVN ಬ್ಯಾಗದು? ಈ ದೇವಿ ವಿಶ್ವರೂಪ ನವೀನ. ಆ ಬಾಂಡ್ಲಿ ವಾಚ್ ಟೈಮ್ ನೋಡ್ಕೊಂಡಿದೆ ಯಾಕಂದರೆ ವಾಚ್ ತೋರಿಸೋದು ಅಂದರೆ ವಾಚ್ ಅಂದರೆ ನೋಡುವಂಥ. ಇವರೆಲ್ಲ ಒಡೆಯರ್ಸ್ ಕಡೆಯವರು, ಯಾಕೆಂದರೆ ಇದು ಮೆಡಿಕಲ್ ಹಾಸ್ಪಿಟ್ಲು, ಮೆಡಿಕಲ್ ಕಾಲೇಜ್ ಇವ್ರು ಕಟ್ಟೋದಲ್ವ? ಹೌದು, ಆಫ್ಕೋರ್ಸ್ ಹಾಸ್ಪಿಟ್ಲು ಮತ್ತು ಕಾಲೇಜು ಎಲ್ಲ ಒಡೆಯರ್ ಫ್ಯಾಮಿಲಿಯಲ್ಲಿ ಕಟ್ಟೋದಲ್ವ, ಅದಕ್ಕೋಸ್ಕರ ಇದು ವಾಚ್ ನೋಡುವಂಥದ್ದು. ಅದಕ್ಕೆ ಅವ್ರು ತೋರಿಸ್ಕೊಂಡು ಹೋಗೋದು. ಅವರಿಗೆಲ್ಲ ಅವಕಾಶ ಕಲ್ಪಿಸ್ಕೊಡೋದಕ್ಕೋಸ್ಕರ ಇವರಿಗೆಲ್ಲ ಓಡಾಡೋದಿರೋದು. ಅಲ್ಲೆಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಕ್ಯಾಂಟೀನ್ ಆ ಕಡೆ ಎಲ್ಲ ಮಾಡಿದಂಗಿದ್ದಾರೆ. ಆ್ಯಸ್ ಐ ಅಬ್ಸರ್ವ್ ಅಲ್ಲಿ ಒಳಗಡೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಯಾರು ಒಂದ್ಸಲ ಒಂದು ಬ್ಯಾಗ್ನ ಫಾರ್ಮಸ್ ಇಲ್ದರೆ ಖಂಡಿತ ಹೋಗಿ ಊಟ ಮಾಡ್ಕೊಬೇಕು. ಫಾರ್ಮಸ್ ಇದ್ದರೆ ಖಂಡಿತ ಸೀರೆ ಒಳಗೆ ಸಿಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಸುಮಾರು ತಮ್ಮ ಓಡಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಾ ಇದ್ದಾರೆ. ಫೋಕಸ್ ಆಗಲ್ಲ ಅಂದ್ಕೊಳ್ತೀನಿ. ಡಿಯೋ ಫೋಕಸ್ ಆಗಿರಲ್ಲ. ಇದೆಂದೇ ಡಿಸೈಡರ್ ಆಗಿತ್ತು. ಅದು ಮೊನ್ನೆ ಊಟ ತಿದ್ದಿದ್ದಕ್ಕೆ, ಸೊ ಅದು ಇವರೇ ಹಾಕಿದ್ದು. ಸರ್ಪ್ರೈಸಿಗ್ಲಿ ಮಜ್ಜಿಗೆ ಸಿಕ್ಕಿತ್ತು. ಸಪ್ಪೆ ಆದರೆ ಮಜ್ಜಿಗೆ ಸಿಕ್ಕಿತ್ತು. ಆ್ಯಕ್ಚುಲಿ ಅವು ಮುಂಚೆ ಒಂದು ಸರಿ ವಾಟರ್ ಬಾಟ್ಲಿತ್ತು. ಅವತ್ತು ಎಷ್ಟು ಆಲ್ಮೋಸ್ಟ್ 1 ಲೀಟ್ರು ಬಾದಾಮಿ ಹಾಲು ತಿಂದಿದೆ. ಇದು 1 ಲೀಟರ್ ಬಾದಾಮಿ, ಬಿಸಿ ಬಾದಾಮಿ, ಹೆವಿ ಬಿಸಿ ಹಿಡ್ಕೊಳಕ್ಕಾಯ್ತಲ್ಲ, ಅಷ್ಟೊಂದು ಬಿಸಿ ಇತ್ತು. ಅದು ಯಾವ ಪುರುಷೋತ್ತಮ ತಂದು ಹಾಕಿದ್ದ ಗೊತ್ತಿಲ್ಲ. ಅದು ತಂದು ಹಾಕಿದ್ದ. ಒಂದು ದೊಡ್ಡ ಬಾಯ್ಲರಲ್ಲಿ ತುಂಬ ಇತ್ತು. ಕೇಳೋರಿಗೆಲ್ಲ ಅದು ಎಷ್ಟೆಷ್ಟು ಕೇಳ್ತಾರೆ ಅಷ್ಟು ಊಟ ಎಲ್ಲ ತುಂಬ ತೊಗೊಂಡೋಗ್ತಾರೆ. ನಾನು ನನ್ನ ಡಬ್ಬಕ್ಕೆ ತುಂಬ ಎಷ್ಟು ತಗೋಗಿ ಅಂತ ಒಂದು ವಾಟರ್ ಬಾಟ್ಲ್ ಇತ್ತು ಸ್ಟೀಲ್ದು, ಅದು ತುಂಬ ತುಂಬಿಕೊಂಡೆ. ಬಿಸಿ ಇತ್ತು ಅದು. ಆ್ಯಕ್ಚುಲಿ ಫ್ಲಾಸ್ಕಲ್ಲ, ಅದು ಬರೀ ಮಾಮೂಲಿ ಮೆಟಲ್ಲು, ಅದಕ್ಕೆ ತುಂಬಿಕೊಂಡೆ. ಹೆವಿ ಬಿಸಿ ಇತ್ತು. ತುಂಬ ತೊಗೊಂಡಿದ್ದೆ. 1 ಲೀಟ್ರ್ ಕರೆಕ್ಟಾಗಿ ತುಂಬಿಕೊಂಡಿದ್ದೆ. 1 ಲೀಟ್ರ್ ಬಾದಾಮಿ ಹಾಲು ಹೇಳ್ತಾರೆ, ಬಿಸಿ ಬಾದಾಮಿ ಹಾಲು ಸೂಪರ್ ಆಗಿತ್ತು ಅಂತ. ಸೊ ಇವತ್ತು ಮಜ್ಜಿಗೆ ತುಂಬಿಕೊಂಡೆ 1 ಲೀಟ್ರ್ ಆಲ್ಮೋಸ್ಟ್. ಹಿಜಾಬ್ ಹಾಕೊಂಡಿದ್ದಾರಲ್ಲ ಮಂಜುಳ, ಪುಣ್ಯಾತ್ರಿ ಹಚ್ಕೊಂಡು ಏರಿಸ್ಬಿಟ್ಟು ಸಾಬ್ರು ಬೇಕು ಗಡ್ಡ ಮಾಡ್ತಾರೆ. ರಂಗೋಲಿ ಪೊಲೀಸ್ ಆಕಾಶ್ ಬಳಂಗತಿ, ಕುಸಾನರ ಬಳಂಗತಿ ಕೂಡ, ಬೆಳಕುಳ ಬಳಂಗತಿ. ಅವಾಗ ಕಚ್ಕ ಕುಡಿಲ್ಲ. ಆ ಪುಣ್ಯಾತ್ಗತಿ ಏನು ಹೇಳಲೇ ಇಲ್ಲ ಅವರು. ಕಚ್ಚೆ ಕುಡಿಬೇಡಿ ಅಂತ ಹೇಳಿಲ್ಲ, ತೊಳಿಲೂ ಇಲ್ಲ ಅನಿಸುತ್ತೆ. ಬೆಳಗ್ಗೆ ತೊಗೊಂಡೋದೆ ಬೆಳೆಯಪ್ಪ.
ಆರ್ಟಿಕಲ್ಚರಲ್ಲಿ ಮಾಡಿದ್ದ ಆ ಥರ. ಇದಕ್ಕೆ ಡಿ ಪಲ್ಲವನಗಳು ಬರ್ತಾಳಲ್ಲ ಅದು ಐಶ್ವರ್ಯ ಜೆ ಡ್ರೆಸ್ ಕೋಡು. ಇನ್ನೊಬ್ಳು ದಾಂಡಡಿ ಹಾಡ್ತಾ ಇರೋಳು ಮ್ಯಾಕ್ಸ್ ಮಂಜುಳ ಅವರ ಲ್ಯಾಂಗ್ವೇಜ್. ಇದೊಳೆ ಬರ್ತಿದ್ರು ಲಕ್ಷ್ಮಮ್ಮ ಅವರ ಲ್ಯಾಂಗ್ವೇಜ್. ಅಲ್ಲೊಂದು ರೌಂಡ್ ಹೋಗಿ ಬರ್ತೀನಿ ನೋಡೋದು, ಅಲ್ಲಿ ಏನಾದ್ರು ಊಟ ಸಿಗ್ತದೆ. ಗಾಡಿ ಡಬ್ಬ ಹತ್ರಕ್ಕೂ ಹೋದೇ ಬಿಡ್ತೀನಿ, ಬೇಕೇ ಬೇಕದು. ಯಾಕಂದರೆ ಚರಣನ ಬಲಿ ಹಾಕಬೇಕು ಅಂದರೆ ಇವ್ನ ಗಾಡಿನ ಹೊರತು ತೊಗೊಳ್ಳೇಬೇಕು. ಸಿಗ್ತೋಕ್ಕೆ ಜಸ್ಟಿಫಿಕೇಷನ್ ಇದು KA09 JW 7725 W 7725 JW. ಬ್ಲೂ ಕಲರ್ ಗಾಡಿ ಓಡಿಸ್ತಾ ಇರೋದು ಸುರೇಶರ ಮಗ ಸೂರ್ಯಪುತ್ರ. ತಿಗ ಓಡಿಸ್ಕೊತಿರೋ ನಾವು, ಅಂದರೆ ಸೂರ್ಯಪುತ್ರ ಅಂತ ಫ್ರೇಮ್ ಮಾಡ್ಕೊತಿರೋ ನಾವು. ಊಟ ಇಲ್ಲ, ಊಟ ಸಿಗ್ತಾಯಿಲ್ಲ ಅಂತ. ಊಟ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಇವರು ರೀಸನ್ ತೋರಿಸ್ತಾ ಇರೋದು ಯಾಕೆ ಊಟ ಸಿಗ್ತಾಯಿಲ್ಲ ಅಂತ. ನಾನು ಅನ್ಕೊಂಡಂತೂ ನೆಗೆಟಿವ್ ಆಗಿದೆ. ಪೇಂಟ್ ಪರವಾಗಿಲ್ಲ, ಕ್ವಾಲಿಟಿ ಕಾಣ್ತಾ ಇದೆ, ಗಾಡಿ ಅಟ್ರಾಕ್ಟಿವ್ ಆಗಿದೆ. ಸ್ವಲ್ಪ ಬ್ಲ್ಯಾಕ್ ಕಲರ್ ಸರಿ ಇಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಬ್ಲ್ಯಾಕಲ್ಲಿ. ಮಧ್ಯೆ ಬ್ಲ್ಯಾಕ್ ತೆಗೆದ್ರೆ ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣೋದು. ರೂಬಿಕ್ ಟಾರ ಏನೂ ಗೊತ್ತಾಗಲ್ಲ, ಆ ರೇಂಜಿಗೆ ಮಾಡೋರ ಗಾಡಿ. ಊಟ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ಹೀಗೆಲ್ಲ ಮುಖಗಳು ಬಿಟ್ಕೊಂಡು ಕೂತಿರೋದು ನೋಡಿದ್ರೆ ಊಟ ಬಂದಿರಲಿಕ್ಕಿಲ್ಲ. ಬಂದಿದ್ದರೆ ಸೊ ಒಂದು ಅಟ್ಲೀಸ್ಟ್ 50% ಏನಾದ್ರು ಖಾಲಿ ಆಗಿರ್ತಿರಲ್ಲ, ನಿದ್ದೆ ಹೊಡೆಯೋಕೆ ಹೋಗಿರ್ತಿದ್ರು. ಸೊ ಎಲ್ಲ ಕುತ್ಕೊಂಡು ಬಾಯಿ ಬಿಟ್ಕೊಂಡು ಕೂತಿದ್ದಾರಾದ್ರೆ ಊಟ ಬಂದಿಲ್ಲ, ನನಗೂ ಊಟ ಸಿಕ್ಕಿಲ್ಲ. ಜಸ್ಟಿಫಿಕೇಷನ್ ಏನು ಅಂದರೆ ಆಲ್ರೆಡಿ ತೋರಿಸಿದೆ. ಇದು ಚರಣದ ಬೈಕ್ ಪಲ್ಸರ್ RS 200 ಗಾಡಿ ತೋರಿಸಿದ್ರು. ಸೊ ಆಬ್ವಿಯಸ್ಲಿ ಇಂಜಿನ್ಗಳು ಗಾಡಿ ಊಟ ಸಿಕ್ಕಿಲ್ಲ, ಊಟ ಸಿಕ್ಕಿಲ್ಲ. ಯಾರು ವೇಟ್ ಮಾಡೋದು ಅಂತ A1477 ಆ್ಯಕ್ಚುಲಿ ಆಟೋ ಇದು ಹೆವಿ ಸ್ಮೋಕ್. ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಆಗ ಲೇಟ್ ಆಗೋದು, ಇಲ್ಲಿದ್ರೆ ಕ್ಲೀನಾಗಿ ತಗೊಳಕ್ಕೆ. ರಸ್ತೆಯಲ್ಲಿ ಷಣ್ಮುಗಪ್ಪ ಸಿಗ್ತಾರೆ. ಷಣ್ಮುಗಪ್ಪ ಹತ್ರ ಕೇಳಿ ಈಸ್ಕೋ ಊಟ ಅಂತ, ಊಟ ತಗಿಸ್ಕೋ ಅಂತ ಆ್ಯಕ್ಚುಲಿ ಕ್ರಿಯೇಟ್ ಮಾಡಿದ್ರು. ಬಟ್ ನಾನೇನು ಕೇಳಕ್ಕೆ ಹೋಗೋದಿಲ್ಲ. ರೋಡ್ ಬ್ಲಾಕ್ ಮಾಡ್ಬೋದು. ಆ್ಯಕ್ಚುಲಿ ಏನೋ ಮಾತಾಡೋ ಹೋಗ್ತಾರೆ, ಕೈಯಲ್ಲಿ ತಿಗಿಯೋದು, ಬಡಿಸೋದು, ಬಿಡಿಯೋದು ಆ ಥರ ಹೋಗ್ತಾರೆ. ಅದೇನೋ ಹೇಳ್ದ ಅವ್ರು ಕೈ ತೋರಿಸ್ಕೊಂಡು ಕೇಳಿಸ್ಕೊಂಡಿಲ್ಲ. ಆ್ಯಕ್ಚುಲಿ ಕೇಳಿಸ್ಕೊಂಡಿಲ್ಲ ಅಂದರೆ ಅಂಗೇಶ್ ಹೇಳ್ಕೊಂಡು ಬರ್ತಾರೆ, ಗಾಡಿ ಕೇಳಿಸ್ತಿಲ್ಲ. ಇದು ವ್ಯಾಕ್ಸ್ ಮಂಜುಳ ಅವರ ಬಾಲ ಬರ್ತಿದ್ದು. ಆಗಲೇ ಹೇಳಿದೆ ಮುಂದೆ ಷಣ್ಮುಗಪ್ಪ ಸಿಗ್ತಾರೆ ಅಂತ. ಅದೇನಕ್ಕೆ ತೋರಿಸ್ತಾ ಇರೋದು ಅಂದರೆ ಹೆಡ್ಲೈಟ್ ಬರ್ಕೊಂಡು 13K 8010 ಗಾಡಿ. ಅದೇನಕ್ಕೆ ತೋರಿಸ್ತಾ ಇರೋದು ಅಂದರೆ ಏನಾದರೂ ರಸ್ತೆಯಲ್ಲಿ ಒಂದು ಇದಿತ್ತಲ್ಲ, ಜ್ಯೂಸು ಟಮ್ಲರ್ ಥರದ್ದು ಇದಿತ್ತಲ್ಲ ಪ್ಲಾಸ್ಟಿಕ್, ಅದನ್ನು ಎತ್ಕೊಂಡು ಕ್ಲೀನ್ ಮಾಡ್ಕೊಂಡು ತೊಗೊಬೋದು. ಆ್ಯಕ್ಚುಲಿ ಸೋಪು ಕೂಡ ಇಟ್ಟಿದ್ರು ಅಲ್ಲೇ. ಮೆಡಿಕಲ್ ಕಾಲೇಜಲ್ಲಿ ಇದೆಲ್ಲ ಅಲ್ಲಿ ತೊಳೆಯೋಕ್ಕೆ ಅಂತ ಹೋದೆ, ಅಲ್ಲೇ ಇದು ಕೂಡ ಇಟ್ಟಿದ್ರು. ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಬದಿಗೆ ಕೊಟ್ಕೊಂಡು ನಾವು ಕುಡಿತಾ ಇದ್ದೀವಿ ಅಂತ ಹೊರಗೆ. ಅದೇ ಎಲ್ಲ ಇದ್ದಿದ್ದೆ ವೆರಿ ಕಾಮನ್. ಸಿಕ್ಕಾಪಟ್ಟೆ ನಡೀತಾ ಇರುತ್ತೆ ಆ್ಯಟಿಟ್ಯೂಡ್. ನೆಗಡಿಗೆ ಆಲ್ರೆಡಿ ಕಡಿದೆ ಸಿಕ್ಕಾಪಟ್ಟೆ ಎಲ್ಲ 10 ವರ್ಷ ಎಲ್ಲ ಹೇಳಿದೆ. ಆ್ಯಟಿಟ್ಯೂಡ್ ವೆರಿ ಡೇಂಜರಸ್ ಫಾರ್ಮುಲಾ ಅದು. ಅದರಿಂದಾಗೇ ಎದುರುಕೊಂಡೆ ಜನ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ತೊಡ್ಕೊಳಕ್ಕಾಗದೆ ಎಲ್ಲರೂ ಹುಚ್ಚರಾಗಿ ಹೋಗ್ತಾರೆ. ಕಿವಿ ಮಾತಾಡ್ತೀವಿ ಅಂತ ಸೌಂಡ್ ಮಾಡ್ತೀವಿ, ಶಬ್ದ ಜೋರ. ನಮ್ಮ ಅಂಗಡಿ ಕೊನೆ ಇದೆ, ಬಿಸ್ನೆಸ್ ಕಮ್ಮಿ.
ಇಲ್ಲಿ ಬರ್ತಿರೋದೆಲ್ಲ ರಾಘವೇದ ಆ್ಯಕ್ಚುಲಿ. ಹೌದು ಅಷ್ಟೇ ಕಿವಿ ಎಚ್ ಕೆ 9278 ಎಚ್ ಕೆ 09 ಎಚ್ ಕೆ ಬರ್ತಿದೆ ಅಂತ ನೋಡಿ. ಆ್ಯಕ್ಚುಲಿ ಅದು ಹೆಸರನ್ನ ಕರ್ಕೊಳ ರಮೇಶ ಬಲಾಗಚ್ಚು ಅದೇನಾದರೂ ಕತೆ ಹೇಳ್ತಿತ್ತು. ಆಲ್ರೆಡಿ ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ. ಮುಂದೊಂದೇನಾದ್ರು ಅಪ್ಡೇಟ್ ಮಾಡ್ತಿದ್ದಾರೆ ಕತೆ. MG 5490 ಹೊಡ್ಕೊಡೋರು ಕ್ಲಾಸ್ ಹೇಳೋದೆಲ್ಲ. ಆಟೋ ಬತ್ತು ಈ ಕಡೆ ಲೆಫ್ಟ್ ಸೈಡಿಗೆ ಬಂದರೆ ಹೊಡ್ಕೊಡೋಗ್ತಾರೆ ಅವರು. ದೇವ್ರ ಸ್ಟ್ರಾಟಜಿ. ತಿದ್ದು ಖಾಲಿ ಮಾಡಿದ್ದೀವಿ, ನೀರಿಗೆ ಸಿಗೋದಿಲ್ಲ ಅಂತ. ವಾಟರ್ ಬಾಟ್ಲ್ ಕೂಡ ಅರ್ಧಂಬರ್ಧ 20% ವಾಟರ್ ಬಾಟ್ಲ್ SG 125. ಸುಮ್ಮನೆ ಟ್ರಾಫಿಕ್ ಜಾಮ್ ಮಾಡಿರೋದು. ಪ್ಯಾಸೆಂಜರ್ ಕೊಡೋಕ್ಕೆ ಬಸ್ ಇಲ್ಲಿ ನಿಲ್ಸಿರೋದು ಅವರು. ಎಲ್ಲಿ ಇದ್ದಿದ್ದಾರಲ್ಲ ಮುಂದೆ ಪ್ಯಾಸೆಂಜರ್ಗಳು, ಇವರನ್ನು ಹಚ್ಕೊಳ್ಳೋಕ್ಕೋಸ್ಕರ ಪ್ಯಾಸೆಂಜರ್ ಈ ಬಸ್ಸಲ್ಲಿ ನಿಲ್ಸಿರೋದು. ಅಲ್ಲಿ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪಲ್ಲಿ ನಿಲ್ಸಿಲ್ಲ, ಇಲ್ಲಿ ನಿಲ್ಸಿರೋದು. ಆ್ಯಕ್ಚುಲಿ ಆ ಕಡೆ ಬಡಗಿದಾರಲ್ಲ ಅವನ್ನ ಅಲ್ಲಿಂದ ಕವರ್ ಮಾಡಬೇಕಿತ್ತು. ಆ ಕಡೆಯಿಂದ ಮೊಬೈಲ್ ಆನ್ ಆಗಲಿಲ್ಲ, ಬಂದ್ಬಿಟ್ಟೆ. ಪಂಚ ಅದು ಬೋಳಿ ಭಾಗ ಯಾವ ಮಟ್ಟಕ್ಕೆ ಮಲಗಿದ್ದಾನೆ ಅಂದರೆ ಅದು ಸಾವದೆಲ್ಲ ಕಾಣ್ತೈತೆ ಕೆಳಗೆ. ಆ್ಯಕ್ಚುಲಿ ಅದು ಎಷ್ಟೊತ್ತಿದೆ ದಾರ ಕಟ್ಕೋತಾನೆ ಗೊತ್ತಾ ಪ್ಯಾಂಟು. ಅಲ್ಲಿ ಆ ಕಡೆ ಇದ್ರ ಹತ್ರ ಇದಿದೆಯಲ್ಲ, ಇದು ಹುತ್ತ ಇದೆಯಲ್ಲ, ಆ ಹುತ್ತದ ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ಯಾಂಟ್ ಕಡೆಗೆಲ್ಲ ಸ್ಟಾರ್ಟ್ ಮಾಡಿದಾಗ ಇದ್ದ ಕಟ್ಕೊತಾನೆ ಅವನು. ವೈ ಬಿಕಾಸ್ ಇಲ್ಲಿ ಕೂತೋದಲ್ಲ, ಇಲ್ಲಿ ಹೋಬ್ಲೆಸ್, ಅವರು ಕೂಡ ಹೋಬ್ಲೆಸ್. ಅವ್ನು ಕೊಳಕ್ಕೆ ಬಟ್ಟೆ ಹೇಳಿದ್ರೆ ಗೊತ್ತಾಗುತ್ತೆ. ಯಾರು ಚಿಕನ್ ತಿಂತಿದ್ದಾರೆ, ಅದು 1 kg 1 ಲೀಟ್ರ್ ಚಿಕನ್, ಅಂದರೆ 1 ಲೀಟ್ರದ್ದು ಊಟದ ಬಾಕ್ಸ್ ಬರುತ್ತಲ್ಲ, ಅದರಲ್ಲಿ ತುಂಬ ಚಿಕನ್ ತಿಂತು ಅದ್ರ ತುಂಬ ಬಿರಿಯಾನಿ ತುಂಬ್ಕೊಂಡು ತಿಂತಿದ್ದಾನೆ. ಚಿಕನ್ನೆಲ್ಲ ತಿಂದು ಪಕ್ಕ ಇಟ್ಟಿದ್ದಾನೆ ಮೂಳೆಗಳನ್ನು. ಅದಕ್ಕೆ ಅವರು ತೋರಿಸ್ತಾ ಇರೋದು ಗೋಡನ್ ಫಾರ್ಮುಲಾಗಿ ಹೋಗೋ ಕೊಡ್ತೀನಿ ಅಂತ. ಎಲ್ಲ ಫಿಲಪ್ ಎಲ್ಲ ಜಾಗ ಫಿಲಪ್. ಅಲ್ಲೂ ಫಿಲಪ್ ಇದೆ, ಇಲ್ಲೂ ಫಿಲಪ್ ಇದೆ, ಎಲ್ಲ ಕಡೆ ಫುಲ್ ಫಿಲಪ್. ಆ್ಯಕ್ಚುಲಿ ವಿಡಿಯೋ ಕವರ್ ಆಗಿತ್ತು, ಸರಿಯಾಗಿ ಕವರ್ ಆಗಿರಲಿಲ್ಲ ವಿಡಿಯೋ. ಮತ್ತೆ ನಾನು ಡಿಲೀಟ್ ಮಾಡ್ತಾಯಿದ್ದೀನಿ, ಮತ್ತೆ ರೀಎಡಿಟ್ ಮಾಡ್ತಾಯಿದ್ದೀನಿ. ಆ ಹುಡುಗರು ಯಾರೋ ಔಟ್ಸೈಡರ್ಸು ಊಟಕ್ಕೆ ಬಂದಿರೋದು ಅಲ್ಲಿ ಇದಕ್ಕೆ ಅದು ಪಾರ್ಕಲ್ಲಿ ಊಟ ಮಾಡ್ತಿದ್ದಾರೆ. ಊಟ ಇಸ್ಕೊಳ್ಳಿ ಅಂತ ನನಗೆ ಊಟ ಕೊಡಿಲ್ವಲ್ಲ, ಅದಕ್ಕೆ ಅವರೆಲ್ಲ ಕುಂಬಳಗಳ ಕಂದನ ಬಾಲಂಗೋಚಿಗಳು. ರಾಜೇಶ್ನ ಊಟ ಇಸ್ಕೊಂಡು ಓಡಾಡ್ತಾನೆ ಇವನು ಹಿಡ್ಕೊಂಡು, ಯಾರೋ ವಿಷ್ಣು. ನಮ್ಗೆ ಊಟ ಇಲ್ಲ.
ಕಡ್ಕೊಳ ರಮೇಶ್ ಇದಾಗಿದ್ದ, ಟೀಚರ್ ಆಗಿದ್ದ ಅವನು, ಅದಕ್ಕೆ ಇದೆಲ್ಲ ಅವಳಿಗಳು. ಅದಕ್ಕೆ ಅವ್ನು ಪಿ ಓದಿದ್ನಲ್ಲ, ಶೀಟ್ ಓದಿದ್ನಲ್ಲ, ಸೇಮ್ ಕಡ್ಕೊಳ್ಳಿ. ಮೇಡಮ್ ಗೌರ್ನಮೆಂಟು ಇದ್ರಲ್ಲಿ ಸಿಗುತ್ತೆ, ಅದ್ರ ಅಪೋಸಿಟ್ ಅದು ಝೂ ಇದೆಯಲ್ಲ, ಝೂ ಅಪೋಸಿಟ್ ಸಿಗುತ್ತೆ ಗೌರ್ನಮೆಂಟ್ದು. ಯಾರಿಗೆ ಅಲ್ಲಿಂದ ದೇವಸ್ಥಾನದಿದೆ, ಕೇಳಿ ನೋಡಿ, ಕೊಟ್ಟರೆ ಯೂಸ್ ಮಾಡಿ. ಹಾಂ, ಅಲ್ಲಿ ದೇವಸ್ಥಾನದಿದೆ, ಕೇಳಿ ನೋಡಿ. ಮಕ್ಳಿಗಾದರೆ ಎಲ್ಲ ಅಲ್ಲಿಗೆ ಹೋಗ್ಬಿಡಿ ಗೌರ್ನಮೆಂಟ್ಗೆ. ಅಲ್ಲಿ ಡೋರ್ ಹತ್ರ ನೀರು ಬಿದ್ದಿದೆ, ಅಲ್ಲೊಬ್ಬ ಇನ್ನೂ ಓಡಾಡ್ತಾ ಇದ್ದಾನೆ ಅಂತ ಕಾಣ್ತಿದೆ. ಆ್ಯಕ್ಚುಲಿ ಅದ್ರಲ್ಲಿ ಮುಖ ತೊಳಿದ, ಡೋರ್ ಹತ್ರ ನಿಂತ್ಕೊಂಡು ಮುಖ ತೊಳಿತಾ ಇದ್ದ ಅವನು. ಆ್ಯಕ್ಚುಲಿ ಅಂದರೆ ರೋಡಲ್ಲಿ ಅಲ್ಲಿ ಬರ್ಬೇಕಾದ್ರೆ ನೀರು ನನಗೆ ಆಗ್ತೀವಿ, ಇದೊಂಥರ ಸ್ಯಾಡಿಸ್ಟಿವ. ಅಲ್ಲಿ ಆ್ಯಕ್ಚುಲಿ ಸುಮಾರು ಸರಿ ಕವರ್ ಮಾಡಿದ್ದೀನಿ. ಈ ಬೃಹಸ್ಪತಿ ಕಥೆ ಏನಂದರೆ ಅದನ್ನ ಇಟ್ಟಿದ್ದಾರೆ, ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ. ಸದ್ಯಕ್ಕೆ ಅದದ್ದು ಟೆಸ್ಟ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ನಂಬರ್ 2 ಹೋಗೋಕೆ ಅಂತ ಬಂದೆ, ಅಲ್ಲೆಲ್ಲೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಬೇಕು ಅಂತ ಮಾಡ್ತಾ ಇರೋದು ಅದು. ಆ ಕಡೆ ಇರಲಿ. ಇವರು ಸ್ಯಾಡಿಸ್ಟಿವ್ ಬಡ್ಡಿ ಮಗ, ಎಲ್ಲ ತಿಂತ ಕುತ್ಕೋತಾಳೆ ಯಾವಾಗಲೂ ಅಷ್ಟೇ ಕರೆಕ್ಟಾಗಿ. ಇದು ಆ್ಯಕ್ಚುಲಿ ಹುಡುಗಿ ಕೂತ್ಕೊಂಡಿದ್ದಾಳಲ್ಲ, ಆ ಸ್ಪಾಟಲ್ಲಿ ನಿಂತ್ಕೊಂಡು ತಿಂತಾ ಇದ್ದ. ಒಲಿಕಲ್ಟ್ ಇಂಡಿಕೇಟ್ ಸೈಕಲೇ ಇನ್ನೂ ಏರ್ ಕಡಿಮೆ ಮಾಡಿದ್ದಾರೆ. ಆ್ಯಕ್ಚುಲಿ ಬೇಕಂತ ಏರ್ ಬಿಡ್ತಾ ಇರೋದು, ಅದು ಸ್ವಲ್ಪ ಬಿಡ್ತಾ ಇದ್ದಾರೆ ನನ್ನ ಆ್ಯಬ್ಸೆನ್ಸಲ್ಲಿ. ಅದು ಆ ಕಡೆ ಇರಲಿ. ಸದ್ಯಕ್ಕೆ ಅದು ಮಗ ತೊಳೆದಿದ್ದು, ನಾನು ನೀರು ಆಡ್ಸೋಕ್ಕೆ ಅಂತ ಮಗ ತೊಳೆದ ಒಂದು. ಇಲ್ಲದು ಅವಳು ತಿಂತಾ ಇದ್ನೆಲ್ಲ ಸ್ನ್ಯಾಕ್ಸು, ಅದು ಬೇಕಂತ ತಿಂತಾ ಇರೋದು. ಅದು ತುಂಬ ದಿವಸ ಹಂಗೆ ಅಲ್ಲಿ ಕುತ್ಕೊಂಡು ತಿನ್ನಲ್ಲ, ಅವಾಗ ಮುಂದೆ ಬಂದು ಗಾಡಿ ನಿಲ್ಲಿಸ್ಕೊಂಡು ತಿಂತಾ ಇರ್ತಿದ್ದ. ಇವಾಗ ನಂಬರ್ 2 ಓಕೆ ಬಂದಲ್ಲ, ಅದಕ್ಕೆ ಬಂದಿದ್ದು. ಅವ್ದು ಆ್ಯಕ್ಚುಲಿ ಪ್ಯಾಲೇಸ್ ಹತ್ರ ಕಬ್ಬಿನ ಹಾಲು ಹಾಕಿದ್ದಾನೆ, ಕಬ್ಬಿನ ಶುಗರ್ ಕನ್ ಜ್ಯೂಸ್ ಫುಟ್ಬಾತ್ ಮೇಲೆ ಹಾಕಿದ್ದಾನೆ ಅವನು. ಎಕ್ಸಿಬಿಷನ್ ಹತ್ರ ಪ್ಯಾಲೇಸ್ ಅಪೋಸಿಟ್ ಎಕ್ಸಿಬಿಷನ್ 2 ಒಂದೇ ಅಲ್ವಾ, ಮಧ್ಯೆ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಹಾಕಿರೋದು ಅಷ್ಟೇ. ಸೊ ಅದಕ್ಕೆ ಅವನ್ನ ಕುತ್ಕೊಂಡು ತಿಂತಾ ಇರ್ತಾನೆ. ಶುಗರ್ ಕ್ಯಾನ್ ಜ್ಯೂಸ್ ಹಾಕಿರೋದು ಶುಗರ್, ಮತ್ತು ಇವನು ಸುರೇಶನ ಬಾಲಂಗುಚ್ಚಿ, ಅದಕ್ಕೋಸ್ಕರ ಅದು. ಅವ್ರು ತಿನ್ನೋದು ಬಹುಶಃ ಬೇಕ್ರಿ ಐಟಮ್ ಏನೋ ತಿಂತಾನೆ ಅಂತ ಅಂದ್ಕೊತೀನಿ. ಏನೋ ಐಟಮ್ ತೊಗೊಬಂದು ಅಲ್ಲಿ ಕುತ್ಕೊಂಡು ತಿಂತಾ ಇರ್ತಾರೆ ಯಾವಾಗಲೂ ಅದೇ ಪೋಸಲ್ಲಿ. ಆ್ಯಕ್ಚುಲಿ ನಾನು ನಂಬರ್ 2 ಹೋಗಬೇಕಾಗಿತ್ತು, ಅದಕ್ಕೆ ಬಂದೆ. ಡೋರ್ ಕ್ಲೋಸ್ ಆಗಾಯ್ತು, ಅದು ಡೋರಲ್ಲ ಸಾರಿ, ಜಾಗ ಫಿಲಪ್ ಆಗೋಗಿದೆ. ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಬೇರೆ ಜಾಗ ಹುಡುಕೋಬೇಕು. ಮಹದೇಶ್ವರ ಇರಬೇಕು ಗುರು ಬಸ್ಸು, ಹೆವಿ ಇಲ್ಲಿ ಕ್ಯಾಬ್ ಹೋದಾಗ ಲೇಟ್ ಆಗೋಯ್ತು. ಆ್ಯಕ್ಚುಲಿ ಹೆವಿ ಅಂದರೆ ಹೆವಿ ಹೋಗ. ಈ ಬುಟ್ಟಿ ಬಗ್ಗೆ ನೋಡಪ್ಪ ಎಷ್ಟು ಬೇಕಾಗತ್ತೆ. ಪಂಚಾಯತ್ದ ಕ್ಲೀನಾಗಿ ಗೊತ್ತಾಗುತ್ತೆ, ಅದು ಬರ್ರಿ ಮಿಂಡ್ರಿಗೂ ಟಾಟಾಗಳ. ಆ್ಯಕ್ಚುಲಿ ಯೂಟರ್ದು ಹಾಕೋ ಬರ್ತಾಯಿದ್ದೀನಿ, ಇದು ಮುಗಿದ್ರು ಮುಂದೆ, ಅದಕ್ಕೋಸ್ಕರ ಮುಖ ಕವರ್ ಮಾಡೋದ ಅಂತ. ಸೋಳ ಮಕ್ಕಳು ತಂದು ಏನೋ ಕೊಂಬಂದ್ಬಿಟ್ಟು ಅವನ ಜೀವನದಲ್ಲಿ ಬಟ್ ಏಕ್ಲ. ಅಲ್ಲಿ ಆ್ಯಕ್ಚುಲಿ ಪಲ್ಸರ್ RS 200 ಗಾಡಿ ಹೋಯ್ತು. ಇಲ್ಲಿ ತೆಲಂಗಾಣ ಸ್ಟೇಟ್ ಇದು, AP TG07 AK1205. ಅದು ಆಂಧ್ರ ಪ್ರದೇಶ್ ಡಿವೈಡ್ ಆಯ್ತಲ್ಲ ಗುರು, ಅದ್ರದ್ದು ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ನಾವು ಡಿವಿಷನ್ ತೊಗೊಳ್ತೀವಿ ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದಕ್ಕೆ ಬಡ್ಡೆಗಳು ಊಟ ಕೊಟ್ಟಿಲ್ಲ. ನಾನು ನಂಜನಗೂಡಿಗೆ ಹೋಗಿಲ್ವಲ್ಲ, ಅದಕ್ಕೆ ಇದೆಲ್ಲ ಮಿಂಡ್ರಿಗೂ ಊಟಾಟಗಳು ನಡೀತಾ ಇರೋದು. ಅದು ಆ ಕಡೆ ಇರಲಿ. ಸದ್ಯಕ್ಕೆ ನಾನು ನಂಬರ್ 2 ಹೋಗಬೇಕು, ಜಾಗ ಹುಡ್ಕೋಣ ಮೊದಲು. ಹಂಡೆ ಬನ್ನು ಇವ್ನು ಆ್ಯಕ್ಚುಲಿ ಎಲ್ಲ ನೋಡ್ದಂಗೆ ಹೋಯ್ತು, ಯಾರು ಅಂತ ಗೊತ್ತಾಯ್ತಿಲ್ಲ. ಹಂಡೆ ಬನ್ನು SX
ಆ್ಯಕ್ಚುಲಿ ನಿಂತ್ಕೊಂಡಿರೋರು ಕುಮುದ ಮತ್ತು ಟಿಬೆಟಿಯನ್ಸ್ ಥರ ಇದ್ದಾರೆ. ಶ್ರುತಾ ಬಳ್ಳಾಳ್ ಸದ್ಯಕ್ಕೆ ಟಿಬೆಟಿಯನ್ಸ್ ಥರ ಪ್ರೆಸೆಂಟ್ ಮಾಡ್ತಾ ಇರೋದು. ಲಯನ್ ಇಸ್ ಬ್ಯಾಕ್ A19D 19088. ಆ್ಯಕ್ಚುಲಿ ಸುರೇಶ 99, ಯಶವಂತ ಹಿಂದೆ ಒಂದೆರಡು ಬರಲು 7 ಕುದುರೆ ಇದೆ. ಅದು ಶ್ರುತಾ ಬಳ್ಳಾಳ್ ಅಂಗಡಿಯಲ್ಲಿ ಹಾಕಿದ್ದಾರೆ ಓಪನಿಂಗಲ್ಲಿ. ಇವರಿಬ್ಬರು ನಿಂತ್ಕೊಂಡಿದ್ದವರು ಟಿಬೆಟಿಯನ್ಸ್ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವರು ಟಿಬೆಟಿಯನ್ಸ್. ಹರೀಶ್ ಕರೆಕ್ಟ್, ಹರೀಶ್ ಕೊಡುಗೆ. ಅಲ್ಲಿ ತೆಳ್ಳ ಗಾಡೀಲಿ ಏನೋ ಮಾರಾಟ ಮಾಡ್ತಿದ್ದಾರಲ್ಲ ಅದು ಹರೀಶ್ ಕೊಡ್ಸಿರೋದು. ಅದು MLA ಇದ್ದಾರಲ್ಲ, ಸೊ ಹರೀಶ್ ಕೊಡ್ಸಿರೋದು. ಅಲ್ಲಿ ಹೋಗಿ ಅವ್ರೇನೋ ತೊಗೊಳ್ತಾ ಇದ್ದಾರೆ. ಶ್ರುತಾ ಬಳ್ಳಾಳ್ ಮತ್ತು ಹರೀಶ್ ಅಲ್ಲಿ ಹೋಗಿ ಶ್ರುತಾ ಬಳ್ಳಾಳ್ ಮತ್ತು ಇವನು ಯಾರು ಶ್ರುತಾ ಬಳ್ಳಾಳ್ ಮತ್ತು ಹೇಮಂತ್ ಹರೀಶ್ ಹತ್ರಕ್ಕೆ ಹೋಗ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇದು ವೆನು ಅದಕ್ಕೋಸ್ಕರ ನಿಲ್ಲಿಸಿರೋದು. ಅದು ಕುಮುದಳ ಗಂಡ ಹರೀಶ್ ಇದ್ದಾರಲ್ಲ ಅವ್ರು ಇದೇ ಕಾರ್ ಓಡಿಸೋದು. ಅವ್ರದ್ದು KA05 ಇರಬೇಕು, KA05 ಅಥವಾ KA01. ಬೆಂಗಳೂರು ರಿಜಿಸ್ಟ್ರೇಷನ್ ರೋಟಲ್ಲಿ MN 9449 ಇರಬೇಕು. ನಾಟ್ ಶ್ಯೂರ್. MN 9449 ಇರಬೇಕು. ನಾಟ್ ಶ್ಯೂರ್. ಲೈನ್ ಇಸ್ ಬ್ಯಾಕ್. ಅದು SVS ಶ್ರೀ ಸಿದ್ಧಿವಿನಾಯಕ ಅಂತಿದೆ. ವಿನಾಯಕ ಚಾಮುಂಡಿ ಬೆಟ್ಟದ ಪೂಜಾರಿ ಸದ್ಯಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಈಗ ಅದೇ ಬಾತ್ರೂಮ್ಗೆ ಹೋಗಿದ್ದು ಬಂದಲ್ಲ, ಬೇದಿ ಆಯ್ತಲ್ಲ, ಅದಕ್ಕೆಲ್ಲ ಲಿಂಕ್ ಕ್ರಿಯೇಟ್ ಮಾಡ್ತಾಯಿರೋದು. ಸಿದ್ಧಾರ್ಥ ಅದು ಸಿದ್ಧಿವಿನಾಯಕ ಇದೆ ಅಲ್ಲ, ಸಿದ್ಧಿವಿನಾಯಕ AA9820 62 ನವಜೀವನ ಮಹಾಲಕ್ಷ್ಮಿ ಲೇಔಟ್. ಇಲ್ಲಿ ಡೇಟ್ ಎಷ್ಟು ಇವತ್ತು 29. ಸದ್ಯಕ್ಕೆ ವೀಲ್ಸ್ ವರ್ಲ್ಡ್, ಅಪೋಲೋ ಪಾಯಿಂಟು, ತಮಿಳ್ನಾಡು, ಬಿಂಗೋ, ಮ್ಯಾಡ್ ಆ್ಯಂಗಲ್ಸ್ ಎಲ್ಲ ರಿಲೇಟೆಡ್ ಇದೆ ಗುರು. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು, ಪ್ರತಿಯೊಂದೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಲಿಖಿತ್ ಇದೆಲ್ಲ ಅಭಿ ಇದುವೆ. KA09 AB 68 ಅದು AB ಹಿಂದೆ ನಿಂತಿರೋದು. ಉದ್ದ ಗಾಡಿದೆ ಬರಿಲ್ಲ, ಅದು ಅಭಿನಯ್ AB. KA36 F1713 ಬನ್ನೂರು ಗಾಡಿ ಗುರು. ಅದು KA09 F5556 ಬನ್ನೂರು ಗಾಡಿ. ಇದು ಒಳಗಿರೋರು ಬನ್ನೂರು ಸಿಟಿ ಗಾಡಿ ಅದು. ಆ್ಯಕ್ಚುಲಿ ರಿಲೇಟೆಡ್ ಔಟಲ್ಲಿ ಸಮಥಿಂಗ್ ಬಂಡಿ, ಅದಕ್ಕೆ ವೀಲ್ಸ್, ಅಪೋಲೋ ವೀಲ್ಸ್, ಪುಟ್ಸ್ವಾಮಿ ಡೆಪ್ಯೂಟಿ ಏನೇನೋ ಕೆಲಸ ಮಾಡ್ತಾಯಿದ್ದೀವಿ, ಏನೋ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದ್ರದ್ದು ಮೆಸೇಜ್ ಪಾಸ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡಿರೋದು. ನಮ್ಮ ಹಣೆ ಬರ ಏನಂದ್ರೆ ನಾವು ಅನುಭವಿಸ್ಬೇಕು. ಬಜ್ಜಿ ಬೇದಿ ಡಿಸೆಂಟ್ರಿ ಆಗ್ತಾಯಿದೆ ಅಲ್ಲಿ. ಎದ್ದು ಅಲ್ಲಿ ಕಡ್ಕೊಳಗೋಗು ಅಂತ ಹೇಳಿಲ್ವಾ, ಪದೇ ಎಳಿಯಲ್ಲ ಮಗಳ ಗಂಡ ಅಂತ ಅದೇ ಬರೋದು. ಈಗ ಬೇದಿ ಆದರೆ ಬೇದಿ ಮಾತ್ರ ನಾನು ಕಡ್ಕೊಳಗೆ ಹೋಗಬೇಕು, ಕಡ್ಕೊಳ ರಮೇಶ್ ಹತ್ರನೇ ಇಸ್ಕೋಬೇಕು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಲಿ ಅಂತ. ಅದು ಬರೀ ಆ್ಯಟಿಟ್ಯೂಡ್ ಅಷ್ಟೇ ಅಲ್ಲ, ಮುಂದೆ ಇದು ಇಮೇಜ್ ಫಾರ್ಮುಲಾ. ಇದಕ್ಕೆ ಮುಂದೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಏನಪ್ಪ ಅದು ಅಂದರೆ ಸಮಸ್ಯೆ ಬಂದಾಗ ರೆಕಾರ್ಡ್ ಆಗ್ತಿದೆ ಮುಂದುಗಡೆ ನೆಕ್ಸ್ಟ್ ಫ್ಯೂಚರ್ ಡೇಸಲ್ಲಿ ಬೇರೆ ಸಮಸ್ಯೆಗಳು ಬರ್ತವೆ. ಸಮಸ್ಯೆ ಬಂದಾಗ ನಾನು ಕಡ್ಕೊಳ ರಮೇಶ್ ಇಮೇಜ್ ಫಾರ್ಮುಲನ್ನೇ ಬಳಸಬೇಕಾಗುತ್ತೆ. ಅದು ಕಡ್ ಪ್ಲೇಸ್ ಕೊಳ ಅಂದರೆ ಕೈಗೆ ಬೇಡಿ ಬೀಳೋದನ್ನು ನಿಲ್ಲಿಸೋದಕ್ಕೋಸ್ಕರ ಕೆಲಸ ಮಾಡ್ತಾರೆ ಅದು. ಸೊ ಆ ಥರ ಅಂದರೆ ಬೇಡಿ ನಿಲ್ಲಿಸೋದಕ್ಕೋಸ್ಕರ ಅಂದರೆ ಪೊಲೀಸವ್ರು ಅರೆಸ್ಟ್ ಮಾಡದೇ ಇರಲಿ ಅಂತ ಹೀಗೆಲ್ಲ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಪುಟ್ಸ್ವಾಮಿ ಅವರು ಇದ್ದಾರೆ, ಬೇರೆ ವೀಡಿಯೋ ಕಟ್ ಮಾಡಿಬಿಟ್ಟು ಇನ್ನೊಂದು ಹೇಳ್ತೀನಿ. ನಮ್ಮ ತಂದೆ ಪುಟ್ಸ್ವಾಮಿ ಅವರು ಪ್ರಾಪರ್ಟಿ ಕೇಸ್ನಲ್ಲಿ ಸಿಗಾಕೊಂಡಿದ್ದಾರೆ. ಸೊ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಕೈಗೆ ಕೊಳ ಬೀಳ್ತದೆ. ಸೊ ಅಲ್ಲಿ ರಾಯಲ್ ಬ್ಲೂ ಪೊಲೀಸರು ನಿಂತ್ಕೊಂಡಿದ್ದಾರೆ. 7390 ಪ್ರಕಾಶ್ ಇಮೇಜ್ ಫಾರ್ಮುಲಾ ಅದು. ಸಾರಿ ಇಮೇಜ್ ಹೌದು, ಇಮೇಜ್ ಫಾರ್ಮುಲಾ ಇಮೇಜ್ ಅದು. ಅಲ್ಲಿ ಬರ್ತಾರಲ್ಲ ಮಂಜುಳಾ ಮತ್ತು ಲಕ್ಷ್ಮಮ್ಮ ಬಾಲಂಗುಚಿಗಳು, ಅವ್ನಿದ್ದೆ ಇಲ್ಲಿ ಬರ್ತಾನಲ್ಲ. ಇದು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಗುರು, ಫಾಸ್ಟಾಗಿ ಹೇಳ್ಬಿಡ್ತೀನಿ. ಮುಂಚೆನೇ ಎಷ್ಟೊಂದು ಸರಿ ಹೇಳಿದ್ದೀನಿ. ಈಗ ಹೋಗ್ತಾ ಇರೋದಲ್ಲ, ಡಿಯೋ ಹೋಗ್ತಾ ಇದ್ದಲ್ಲ ಗಾಡಿ, ಡಿಯೋ ಕವರ್ ಮಾಡೋದಲ್ಲ. ಎಕ್ಸಾಕ್ಟ್ಲಿ ಪ್ರಕಾಶ್ ಹಂಗೆ ಬರೋದು. ಇನ್ನೂ ದರಿದ್ರವಾಗಿ ಹೋಗ್ತಾನೆ. ಫುಲ್ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗೋದು ಅವನು. ಆ ಕಡೆಗೆ ಬರೋದೇ ಇಲ್ಲ, ಈ ಕಡೆಗೆ ಬರೋದು, ಲೆಫ್ಟಿಗೆ ಬರೋದೇ ಇಲ್ಲ, ಆ ಕಡೆಗೆ ಹೋಗೋದು. ಸೇಮ್ ಆ ಥರ ಇಮೇಜ್ ಫಾರ್ಮುಲಾ ಒಂದು. ಸೊ ಏನೋ ವಿಷಯ ಹೇಳ್ತಾ ಇದ್ದೆ. ಪುಟ್ಸ್ವಾಮಿ ಅವರು ಈಗ ಪ್ರಾಪರ್ಟಿ ವಿಷಯದಲ್ಲಿ ಸಿಗಾಕೊಂಡಿರ್ತಾರಲ್ವಾ. ಸೊ ಏನಾಗುತ್ತೆ, ನೆಕ್ಸ್ಟು ಕೈಗೆ ಕೊಳ ಬೀಳ್ತದೆ. ಕೈಗೆ ಕೊಳ ಬೀಳೋದನ್ನು ತಪ್ಪಿಸ್ಕೋಬೇಕು ಅಂದರೆ ಅವ್ರೇನು ಮಾಡ್ತಾರೆ, ಬೆದರಿಸೋದು ಅಥವಾ ಬೇರೆ ಏನಾದ್ರು ತೊಂದರೆ ಕೊಡೋದು, ಕಾಟ ಕೊಡೋದು, ಈ ಥರದ್ದೇನಾದ್ರು ಮಾಡ್ತಾರೆ. ಅಂದರೆ ನಾನೇ ಇಂಡಿಯನ್ TV ಸತೀಶ ಕ್ಯಾಮ್ರಾಮನ್ ಇದ್ದಾರೆ, ಅವ್ನು ಬಾಲಂಗೋಚಿ. ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಬರ್ತಾನೆ ಅವನು. ಸೊ ಅದೇ ಬೆದರಿಸೋದು ಆ ಥರ ಏನೋ ಮಾಡ್ತಾರೆ.
ಕಡ್ಕೊಳ ಅಂದರೆ ಕೈಗೆ ಕೊಳೆ ಬೀಳೋದಿನ್ನ ಬೀಳೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅಂತ ಅಷ್ಟೇ. ಏನಾದ್ರು ತೊಂದರೆಗಳು ಕೊಡ್ತಾರೆ ಅವಾಗ ನಾನು ರಮೇಶ್, ಅವನ ಹೆಸರು ಕಡ್ಕೊಳ ರಮೇಶ, ರಾಮ್ ಪ್ಲಸ್ ಈಶಾ ಅಂತ, ರಾಮನ ನಿಯಮಗಳು ಅಂತ. ಅಂದರೆ ಶ್ರೀರಾಮಚಂದ್ರ ಹೆಂಗೆ ಜೀವನ ಮಾಡ್ದೆ ಹಂಗೆ ನೀನು ಜೀವನ ಮಾಡು ಅಂತ ಅರ್ಥ ಇದು ಆ್ಯಕ್ಚುಲಿ. ಕಡ್ಕೊಳ ರಮೇಶ್ ಅಲ್ಲಿಗೆ ಹೋಗು ಅಂತ. ಆಮೇಲೆ ಇನ್ನೊಂದೇನು, ಅದೇ ರಾಮ ಪ್ಲಸ್ ಈಶಾ, ರಾಮನ ಥರ ಇರು ನೀವು ಅಂತ. ಅದೇ ರಾಮನ ಥರ ಇರು ಅಂದರೆ ಬೇರೆ ಯಾವುದೋ ಹುಡುಗಿ ಸಹವಾಸಕ್ಕೆ ಹೋಗಬೇಡ. ಇನ್ನೊಂದು ಭರತನ ಅವನೇ ಜೈಲಿಗೆ ಕಳಿಸ್ತಾರ. ಸೊ ತಾನೇ ವನವಾಸಕ್ಕೆ ಹೋದ, ವನವಾಸದಿಂದ ಬಂದು ಅಧಿಕಾರಿಗೆ ಬರ್ತಾನೆ. ಸೊ ಭರತನ ಮೇಲೆ ಏನು ದೂರೋದಿಲ್ಲ ಅವನು. ಸೊ ಭರತ ಹಿಂಗೆಲ್ಲ ಭರತನ ಪಾಸಿಟಿವ್ ಆಗೇ ಇರ್ತಾನೆ. ಸೊ ಸಪೋರ್ಟ್ ಮಾಡ್ತಾನೆ ಅವ್ರಿಗೆಲ್ಲ. ಸೊ ಆ ಥರ ನೀನು ಮಾಡು ಅಂತ ಇವರು ಆ್ಯಕ್ಚುಲಿ ಆ್ಯಕ್ಟಿವ್ ಕ್ರಿಯೇಟ್ ಮಾಡ್ತಿರೋದು. ನಂದು ಆಸೆನೇ ಇಲ್ವಲ್ಲ, ನಮ್ಮದು ಬ್ರೌನ್ ಲಾರ್ಡ್ ಕಿಂಗು. ಸೊ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಅದರಿಂದ ಅವರು ಇದೆಲ್ಲ ತೊಂದರೆ ಕೊಡ್ತಾರೆ, ಅದಕ್ಕೋಸ್ಕರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಂಗಿಲ್ಲ, ನಿನ್ನೇ ರಾಜೀನಾಮೆ ಮಾಡ್ಬಿಡ್ತೀವಿ ಅಂತ ಅವ್ರು ಏನಾರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅದಕ್ಕೆ ರಮೇಶ್ ಹತ್ರ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ರಾಮ ಪ್ಲಸ್ ಈಶಾ ಅಂದರೆ ರಾಮ ಪ್ಲಸ್ ಈಶಾ, ರಾಮನ ನಿಯಮಗಳು. ಅದೇ ನಿನ್ನನ್ನೇ ರಾಮ ಅಂತ ಒಪ್ಕೊಬಿಡ್ತೀವಿ, ನೀನು ರಾಮನ ಥರ ಪಟ್ಟ ಕಟ್ಸ್ಕೊಂಡು ರಾಜ್ಯಭಾರ ಮಾಡಿಬಿಡು, ನಾವೆಲ್ಲ ಸೈಡ್ಗೆ ಹೋಗ್ಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಆದರೆ ಇಷ್ಟು ಆಗಿದ್ದ ಎಲ್ಲ ಆಗೋಯ್ತು, ಬಿಟ್ಬಿಡ್ತೀವಿ, ನೀನು ಎಲ್ಲ ನಡ್ಸ್ಕೊಂಡು ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅವೆಲ್ಲ ಸೀರೆ ಇಲ್ಲ, ಎಲ್ಲ ಮುಗ್ದೇ ಹೋಯ್ತು. ಇನ್ನೇನು ಎಂಡಿಗೆ ಬುದ್ಧಿ ವರ್ಷ ಜನವರಿ 2-3 ದಿವಸ ಕಳೆದ್ರೆ ಯುದ್ಧ ಪ್ರಾರಂಭ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗುತ್ತಾ? ಎಷ್ಟೊಂದು 14 ವರ್ಷ ವನವಾಸ ಮಾಡಿದ್ದೀನಂತೆ. ಇನ್ನು 2-3 ದಿವಸದಲ್ಲೆಲ್ಲ ಇದಕ್ಕೊಂತೀನ, ಅದಕ್ಕೆಲ್ಲ ಹೆದರ್ಕೊಳಕ್ಕಾಗಲ್ಲ. ಯುದ್ಧಕ್ಕೆ ನಾನು ಅವ್ರಿಗಿಂತ ಹೆಚ್ಚಾಗಿದೆ. ಆದರೆ ಕತ್ತಿ ಬಸಿತಾ ಇದ್ದೀನಿ. ಅವ್ರು ಊಟ ಕೊಟ್ಟಿಲ್ಲ ಅಂದ್ರೇನು, ಕಾಟ ಕೊಟ್ರೇನು, ಯಾರು ಅದು ಕೆಲಸ ಮಾಡೇ ಬರ್ತೀನಿ. ಅವತ್ತು ಯುದ್ಧಕ್ಕೆ ಸದಾ ಸಿದ್ಧ. ಅವ್ರು ದೇವ್ರು ಬೇಡ್ಕೊತಾರಲ್ಲ ಗುರು, ಅವ್ರು ದೇವ್ರು ಬೇಡ್ಕೊತಾರಲ್ಲ ನಿಂತ್ಕೊಂಡು, ಅದು ನೋಡೋಕ್ಕೆ ಅಸಹ್ಯ ಆಗಿರ್ತದೆ. ಅಷ್ಟೋದು ಅಸಹ್ಯ. ಅಲ್ಲಿ ಹತ್ತಿರಕ್ಕೆ ಹೋಗಿ ತೋರಿಸ್ತೀವಿ ಇವರು. ಎರಡೇ ಬೆಳಿಗ್ಗೆನೂ ಬರ್ತಾರೆ, ಸಾಯಂಕಾಲದ ಬರ್ತಾನೆ ನೀವು. ಅಷ್ಟೇ ಬೆಳಿಗ್ಗೆ ಹೊತ್ತು ಮುಂದೆನೇ ಓಡಾಡ್ತಿದ್ದು. ತೆಬಿಳಿ ಅನಿಸಿದ್ದು ಜೊತೆಗೆ ಇದು ಆ್ಯಟಿಟ್ಯೂಡ್ ಇದು. ಅಂದರೆ ಆ ಹುಡುಗಿ ಕೇಳಿದ್ಲು, ಆದರೆ ನನಗೆ ಗೊತ್ತು ಬಾ ಅಂತ ಕರ್ಕೊಂಡು ಹೋಗ್ತಾ ಇರೋದು. ಅಂದರೆ ನಿನ್ನ ಯಾರು ಕ್ಯಾರೆ ಅನ್ನೋದಿಲ್ಲ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಈಗ ಆ ಫ್ರೇಮಲ್ಲಿ ಹೋದ್ನಲ್ಲ ಬ್ಲೂ ಕಲರ್, ಅವ್ನು ಬೆಳಿಗ್ಗೆ ನನ್ನ ಮುಂದೆ ಓಡಾಡ್ತಿದ್ದ. ಇವಂದು ಅಷ್ಟೇ, ದಿವಸಕ್ಕೆ 2 ಸರಿ ಬರ್ತಾನೆ, ಬೆಳಿಗ್ಗೆ ಒಂದು ಸರಿ, ಸಾಯಂಕಾಲ ಸರಿ. ಹಿಂಗೆ ದೇವ್ರ ಮುಂದೆ ಅವಳೆ ಭಿಕ್ಷಕ ಅದಕ್ಕಿಂತ ದರಿದ್ರವಾಗಿ ದೇವ್ರನ್ನ ಬೇಡವ್ರನ್ನ ನೋಡೇ ಇಲ್ಲ ಜೀವನದಲ್ಲಿ. ಆ ಥರ ಏನೇ ಇರಲಿ ಬಿಡು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಇನ್ನು ನೋಡುವ, ಊಟ ಸಿಗೋ ಡೌಟು, ಅದು ಟ್ರೈ ಮಾಡಲೇಬೇಕು, ಮಾಡ್ತೀನಿ. ರಾಜಶೇಖರನ ಹತ್ರ ಬೆದಿಲಿಲ್ಲ ಮಾತ್ರ ಕೇಳ್ತೀನಿ, ನೋಡ್ದೆ ಏನಾಗುತ್ತೆ. ಅದು ನೋಡೋಕೆ ಕಡ್ಕೊಳ್ಳೋ ಸತ್ಯನಾರಾಯಣನ್ ಥರ ಇದ್ದಾನೆ. ಮುಂದೆ ಸ್ವೆಟ್ರ್ ಹಾಕೊಂಡು ಹೋಗ್ತಿದ್ದಾನಲ್ಲ, ಬ್ಲೂ ಕಲರ್. ಅಂದರೆ ಕಡ್ಕೊಳ್ಳೋ ಸತ್ಯನಾರಾಯಣ ನಾನು ಕೆಲಸ ಮಾಡೋದಕ್ಕಿಂತ ಮುಂಚೆ ಬಂದುಬಿಟ್ಟು ಹೋಗ್ಬೇಕು, ಊರು ಬಿಟ್ಟು ಹೋಗಬೇಕು ಆ ಥರ ಮಾಡ್ತಾನೆ. ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ನಾನು ಊರು ಬಿಟ್ಟು ಹೋಗಬೇಕು ಆ ಥರ ಮಾಡ್ತಾನೆ. ಅದೇ ಥರ ಇಲ್ಲಿ ನಾನು ಕೆಲಸ ಮುಗಿಸಿ ಬಂದರು ಹೋಗೋಕ್ಕಿಂತ ಮುಂಚೆ ಕೆಲಸ ಬಿಟ್ಟು ಮೈಸೂರು ಬಿಟ್ಟು ಬಂದೂರಿಗೆ ಹೋಗ್ಬಿಡ್ಬೇಕು, ಆ ಥರ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಏನಾದರೂ ಆಗಿದ್ದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ, ನನ್ನ ಕೆಲಸದ ಬಗ್ಗೆ ಏನೇ ಕಷ್ಟ ಬರಲು ನಷ್ಟ ಆಗಲಿ, ನನ್ನ ಕೆಲಸನ ಮುಂದುವರಿಸ್ತೀನಿ, ಮಾಡೇ ಓಡಿಸ್ತೀನಿ. ರಾಜಶೇಖರನ ಬಲಂಗುಚ್ಚಿ, ಕಡ್ಕೊಳ ರಮೇಶ್ ಬಲಂಗುಚ್ಚಿ. ಗಾಡಿ ನಂಬರು KA09 EX 5057. ಇವನು ನನಗೆ ಇವನು ನಾಲ್ಗೆ ತೆಗಿತಾನೆ ಗುರು, ಕಡ್ಕೊಳ ರಮೇಶ್ ಥರ. ಅಯ್ಯೋ ಕರ್ಮ, ಕವರ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನ ಬಗ್ಗೆ ಏನೋ ಹೇಳಬೇಕು ಅಂದ್ಕೊಂಡೆ ನಾನು. ಅಲ್ಲಿ ಬಿತ್ಕೊಂಡು ಒದ್ದಾಡ್ತಾ ಇದ್ದೆ, ಏನೋ ಇನ್ಸಿಡೆಂಟ್ ನಡೀತು ಗುರು ಅಲ್ಲಿ. ಆ್ಯಕ್ಚುಲಿ ಎಲ್ಲಿ ಗೊತ್ತಾ, ನಾನು ಆ್ಯಕ್ಚುಲಿ ಒಂದನೇ ಇದರಲ್ಲಿ ಮಲ್ಕೊಳ್ತೀನಲ್ಲ ಬೆಂಚು, ಆ ಬೆಂಚ್ ಹತ್ರ ಏನೋ ಇನ್ಸಿಡೆಂಟ್ ಇದು ನಡೀತು. ಸೊ ಅಲ್ಲಿ ಬಿದ್ಕೊಂಡು ಒದ್ದಾಡ್ತಿದ್ದ. ಸೊ ನಾನು ಏನೋ ಹೇಳಬೇಕು ಅಂದ್ಕೊಂಡೆ, ಮರ್ತೋಯ್ತು. ಮತ್ತೆ ಕಾಣಿಸ್ಕೊತಿದ್ದಾನೆ ಮಹದೇಶ್ವರಂದು ವಿಗ್ರಹದ ಫೋಟೋ ಮುಂದೆ. ಆಮೇಲೆ ನಡೆಸಿ ಕತೆ ಇದ್ದರೆ ಹೇಳ್ತೀನಿ.
ಏನೋ ಇದೆ ಒಟ್ಟು ಇನ್ನೊಂದು ಮರ್ತೋಗ್ಬಿಡ ಸಡನ್ನಾಗಿ ಫ್ಲಾಶ್ ಆಗ್ತಿಲ್ಲ. ಏನೋ ಯೋಚನೆ ಮಾಡಿ ಬಿಸ್ನೆಸ್ ಕಾರ್ಡ್ ಏನೋ ಡ್ರಾಫ್ಟ್ ಮಾಡ್ತಾಯಿದ್ದೆ, ಅದು ಏನೇನೋ ಕತೆ ಆ ತಲೆ ಒಳಗೆ ನನ್ನ ತಲೆ ಒಳಗೆ ಅದೇ ಇದೆ. ಈಗ ಮರ್ತೋಯ್ತಿದ್ದು ಜ್ಞಾಪಕ ಬಂದಾಗ ಹೇಳ್ತೀನಿ. ಯಾರೋ ಸಾಯ್ತಾನೆ, ನಾನು ಕುತ್ಕೊಳ್ಳೋ ಜಾಗದಲ್ಲೇ ಓಡಾಡ್ತಾವನೆ. ನಾನು ಕುತ್ಕೊಂಡಿಲ್ಲ, ಅವನು ಪಾಪ ನಾನು ಎಲ್ಲಿ ಕುತ್ಕೋತೀನಿ ಅಲ್ಲೇ ಕುತ್ಕೋಬೇಕು, ಅದಕ್ಕೆ ಓಡಾಡ್ತಾನೆ ಅವನು ಸುತ್ತ. ಮಹೇಶ್ ಹಾಲಿಡೇ KA 64 1929 ಗಾಡಿ. EE6468 ಆ್ಯಕ್ಚುಲಿ ಟೂರಿಸ್ಟ್ ಗೈಡ್ ಆಗೋ ಆರ್ಗೇಟಲ್ಲಿ ಅವಾಗವಾಗ ಅಡ್ಡಾಡಿ ಬರ್ತಾಯಿದ್ದ ಅಂತ ಕವರ್ ಮಾಡಿದ್ನಲ್ಲ ಅವನೇ. ಸರಿ ಹಾಕಿ ಹಿಂಗೆ ಅಂದ್ಕೊಂಡು ಹಿಂಗಡೆ ಒಬ್ಬ ಕುತ್ಕೊಂಡಿದ್ದ, ಅವರಿಬ್ಬರಿಗೂ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಅವನು ಅಂದರೆ ಹಿಂಗಡೆ ಕೂತಿದ್ನಲ್ಲ ಅವನಿಗೆ ಬೈಕೊಂಡು ಹೋಗ್ತಾ ಇದ್ದಿದ್ದು, ಅಥವಾ ಅವನ ಜೊತೆ ಮಾತಾಡ್ಕೊಂಡು ಬೇರೆ ಯಾರಿಗೋ ಬೈತಾ ಇದ್ದಿತ್ತು. ಆದರೆ ನನಗೆ ಕೇಳಿಸ್ಬೇಕು, ಆ ಥರ ಬೈಕೊಂಡು ಹೋಗ್ತಾರೆ. G480 ಪೊಲೀಸವರು ರಿಫಿಲ್ ಮಾಡಿಸ್ತಾ ಇದ್ದಾರೆ. ಬ್ಯಾಟ್ರಿ ಇಟ್ಕೊಳ್ತೀನಿ. ಶುರು ಅಯ್ಯೋ ಇದು ರೆಕಾರ್ಡ್ ಮಾಡೋಕ್ಕಾಗಬಾರ್ದು, ಕೈಯಲ್ಲಿ ಕ್ಯಾಮ್ರಾ ಇದು ಆ ರೇಂಜ್ಗೆ ಇಷ್ಟು ಅಗಲದಲ್ಲಿ ನಡೀತಾ ಇರೋದು. ಅವಾಜ್ ಮಾಡಿದ್ರೆ ನಿಮ್ಮಮ್ಮದು ಇದು ಏನು ಸರಿ ಸರ್ಕತ್ತೀರಿ ಹಂಗತ್ತೆ ಮೇಲೆ ತೆಸ್ಬಿಡ್ತೀಯ ಬಸ್ನ. ಏನು ನಿನ್ಗೆ ಏನು ಬರುತ್ತೆ ಅಂತ ಅಂದರೆ ಬೇನು ಬರಲ್ಲ ಅಂತ ಬಿಟ್ಟು ರಸ್ತೆಯಲ್ಲಿ ಯಾರೋ ಹೋಗ್ತಾರೋ ಆಮೇಲೆ ಗಾಡಿ ಹತ್ತಿಸ್ಬಿಡ್ತೀಯಾ? ನೋಡ್ಕೊಂಡು ಬಾ, ಏನು ಮಿಸ್ ಯಾರು ನೋಡಿದ ತಕ್ಷಣ ರೋಡಿಂದ ಮಾಯ ಆಗ್ಬೇಕಾಗತ್ತಾ ನಾನು? ಅಯ್ಯೋ ಬರ್ತೀನಿ, ಅದಕ್ಕೆ ನೀನು ಗೊತ್ತಾ ಎಷ್ಟೊತ್ತು ಬಂದಿದೆ ನೀನು? ಕಾಲ ಮೇಲೆ ಹೋಯ್ತಾ ಗಾಡಿ, ಯಾರು ಅಂದ್ರೆ ರೋಡ್ ಮೇಲೆ ಮಾಯ ಆಗೋಕ್ಕಾಯ್ತದ? ನಿಮ್ಮಮ್ಮನ ಮುಖನಕ್ಕೆ ಹಿಡ್ದು ಬೋಳಿ ಮುಖ ತಂದು ಪೊಲೀಸವರು ಬ್ಯಾಟ್ರಿ ಅದರದ್ದೇ ಅಲ್ಲಿ ಯಮಹ ಗಾಡಿ ಇತ್ತಲ್ಲ ಅದು ರಿಲೇಟೆಡ್ ಗಾಡಿ ಇಲ್ಲಿ ಪಾರ್ಕ್ ಮಾಡಿರೋದು. ಆ್ಯಕ್ಚುಲಿ ಇಲ್ಲಿವರೆಗೂ ಹೋಗಿದ್ದೀನಿ ನಾನು, ಅಲ್ಲಿದ್ದೀನಿ ಆ್ಯಕ್ಚುಲಿ, ಅಲ್ಲಿವರೆಗೂ ಬಂದು ಸುಳ ಮಗ ಗಾಡಿ ಇದರಲ್ಲಿ ಇದ್ದಿದ್ದಕ್ಕೆ ಪರವಾಗಿಲ್ಲ, ರೆಕಾರ್ಡ್ ಆಗಿದೆ ಪೂರ್ತಿ. ನಮ್ಮ ಸುಳ್ನಾಟಕ ಹಿಡಿದು ಪೊಲೀಸವ್ರ ಕೈವಾಡ ಇದೆ ಅದರಲ್ಲಿ, ಅದಕ್ಕೆ ಕಡ್ಕೊಳ ಸೇಬ್ ಅದರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆ ಅಲ್ವಾ, ಅದೇ ವಿಡ್ರಾ ಮಾಡೋಕ್ಕೆ ಹೊಟ್ಟೆ ಇನ್ನೂ ಹೋಯ್ತಾ ಗುರು ಅಪ್ಪ. ಈಗ ಥರ ಬೆದಿ ಹೋಗಿ ಬಂದಿದ್ದೀನಿ ಬಾತ್ರೂಮ್ಗೆ, ಆಗಲೇ ಹೊಟ್ಟೆ ಇನ್ನೂ ಹೋಯ್ತಾ ಇದೆ ಉದ್ದೇಶ. ಮಂಜುಶ್ರೀ ಟ್ರಾವೆಲ್ಸ್ LPO ಟಿ ಶರ್ಟಲ್ಲಿದೆ. ಅಲ್ಲಿ ವಾಟರ್ ಕ್ಯಾನ್ ಹಿಡ್ಕೊಂಡು ಹೋಗ್ತಿದ್ದಲ್ಲ, ಸೇಮ್ ಆಲ್ಮೋಸ್ಟ್ ಇದೇ ಕಲರ್ದು ವಾಟರ್ ಬಾಟ್ಲು ಇವನು ತೊಗೊಬಂದಿದ್ದ. ಹೌದು ಹೆಸರದು ಕಡ್ಕೊಳ ಅವನ ಹೆಸರನು ಸತ್ಯನಾರಾಯಣ. ಕಡ್ಕೊಳ ಅಲ್ಲ ಸಾರಿ, ಹೌದದು ಕಳಲೆ ಸತ್ಯನಾರಾಯಣ. ಸೇಮ್ ಇದೇ ಕಲರ್ ಇದೇ ಥರದ್ದು ವಾಟರ್ ಬಾಟ್ಲೆ ತಂದು ಅಲ್ಲಿ ಇಟ್ಕೊಂಡಿದ್ದ ಇದರಲ್ಲಿ ಅವರು ರೂಮಲ್ಲಿ. ಸೇಮ್ ಅದರದ್ದು ರಿಲೇಟೆಡ್ ಅಂದರೆ ಈಗ ಪಾರ್ಕಲ್ಲಿ ದೇವಸ್ಥಾನ ಇದಿಲ್ಲ, ದೇವಸ್ಥಾನದಲ್ಲಿ ಅವ್ನು ನೋಡೋಕೆ ಅವನ ಥರನೇ ಇರೋ ವ್ಯಕ್ತಿ ಕಣ್ಣಲ್ಲ, ಸೇಬೆಲ್ಲ ಒಂದೇ. ಇದು ಇಮ್ರಾನ್ ಆ ಕಡೆ ಇರಲಿ. ಆ್ಯಕ್ಚುಲಿ ಇದು ಅವನಿಗೆ ಯಾರು ಗೊತ್ತಾಯಿತು ಪಂಚೆ ಅದು ಬಂದೂರಲ್ಲಿ ಸೆಪ್ಟೆಂಬರ್ 2022 ನನ್ನ ಮೇಲೆ ಹಲ್ಲೆ ಮಾಡಿದಾಗ ಮಹೇಶನ ಜೊತೆ ಇದ್ರಲ್ಲ, ಅವ್ರ ಹೆಸರು ಮಹೇಂದ್ರ ಮತ್ತು ಅಣ್ಣ ತಮ್ಮಂದರು ಸೇಮ್ ಇದೇ ಸ್ಟೈಲ್ ಆಡೋದವರು, ಇದೇ ಸ್ಟೈಲಲ್ಲಿ ನಡ್ಕೊ ಹೋಗೋದು. ಪೊಲೀಸರು ಅವ್ರ ಕಡೆ ನೋಡ್ತಾ ಇರೋದು. ಪ್ಯಾರಗಾನ್ ಪೊಲೀಸವ್ರ ವಿರುದ್ಧನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾರಲ್ಲ ಗುರು, ಕಾನೂನು ಪ್ರಾಧಿಕಾರಗಳಲ್ಲಿ ಅದಕ್ಕೆ ರಿಲೇಟೆಡು. ಆದರೆ ಪೊಲೀಸವ್ರು ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಅಂತ. ನಾನು ಆ್ಯಕ್ಚುಲಿ ಇಲ್ಲಿ ಮೈಸೂರಲ್ಲಿ ಮೈತ್ರಿ ಬಂದಿಲ್ಲಲ್ಲ, ಸೊ ಅವಾಗ ಪೊಲೀಸ್ ವ್ಯಾನ್ ಕಾಣಿಸ್ಕೊಳ್ತು ಪಾರ್ಕ್ ಹತ್ರ. ಸೊ ಅದೇ ಅಂದರೆ ಪೊಲೀಸರು ಒಪ್ಪಂದ ಮಾಡ್ಕೊಳ್ಳೋಕೆ ತಯಾರಿದ್ದಾರೆ. ಸೊ ಅದಕ್ಕೋಸ್ಕರ ಇದೇನೋ ಆಟಿಟ್ಯೂಡ್ ಚೆಕ್ ಮಾಡ್ತಾರೆ. ಅಂದರೆ ಒಪ್ಪಂದ ಮಾಡ್ಕೊ, ಇಲ್ಲದೇ ಪುನಃ ನಿಮ್ಮ ಮೇಲೆ ಹಲ್ಲೆ ಮಾಡಿಸ್ತೀವಿ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಎದುರಿಸ್ತಾ ಇರೋದು ಆ್ಯಕ್ಚುಲಿ ಇದು.
ಹುಡುಗನಿಗೆ ಇದರಲ್ಲಿ ಟಿ ಶರ್ಟಲ್ಲಿ ಎವಿಡೆನ್ಸ್ ಅಂತ ಏನಾದ್ರು ಅವರು ಕಟ್ಲೆ ಕಾಣೋದಿಲ್ಲ ಬಹುಶಃ. ಹುಡುಗ ಹೋಗ್ತಾ ಇದ್ದಾರೆ ಬ್ಲ್ಯಾಕ್ ಕಲರ್ ಟಿ ಶರ್ಟು, ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಇದೆಯಲ್ಲ ಎವಿಡೆನ್ಸ್ ಅಂತ ಏನಾದ್ರು ಇದೆ ಅದ್ರ ಮೇಲೆ. ಆ್ಯಕ್ಚುಲಿ TVS ಗಾಡೀಲಿ ಒಂದು iQube ಗಾಡಿ ಹೋಗುತ್ತಲ್ಲ, ಗಾಡಿ ಇದೆಯಲ್ಲ, ಆ ಗಾಡೀಲಿ ಒಬ್ಬಳು ಲೇಡಿ ಹೋಗ್ತಾ ಇದ್ಲು. ಅವಳು ಅದ್ರ ಬಗ್ಗೆ ಏನೋ ಮಾತಾಡ್ಕೊಂಡವ್ಳು, ಎವಿಡೆನ್ಸಿಗೆ ರಿಲೇಟೆಡ್ ಏನೋ. ಆ ಟಿ ಶರ್ಟ್ಗೆ ಅದಕ್ಕೂ ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ. ಕತ್ಲೆ ಇದೆ, ಇಲ್ಲೇ ಹೋಗ್ತಾ ಇದೆ. ಜೊತೆಗೆ ಅವ್ರ ಹೆಲ್ತ್ ಬೇರೆ ಸರಿ ಇಲ್ಲ, ಅದಕ್ಕೆ ಹೋಗಿಲ್ಲ. ಇಲ್ಲೇ ನಿಂತ್ಕೊಂಡಿದ್ದಾಳೆ iQube ಕೂಡ, ಮುಂದೆ ಈಗ ಪಾಸ್ ಆಗ್ತಾ ಇದ್ದಾಳೆ. BMW ಕಾರ್ ಇದು, ಇವಳೆ JR 3584 ಗಾಡಿ. DP 6533. ಆ್ಯಕ್ಚುಲಿ 33 ಷಣ್ಮುಗಮ್ ಗಾಡಿ ಮೊಬೈಲ್ ನಂಬರ್ ಅದರಲ್ಲ ಎಂಡ್ ಆಗೋದು. ಮುಂದೆ ತಮಿಳ್ನಾಡು 99L137. ಭರತ್, ಅಲ್ಲಿ ಮಹೇಶ ಆಯಿತು, ಈಗ ಭರತ, ಎಲ್ಲ ಸೇಮ್ ರಿಲೇಟೆಡ್. DD 01AE 95 ಅದು. ಇದ್ರ ಬಗ್ಗೆ ಏನೂ ಹೇಳಬೇಕಾಗಿಲ್ಲ. KH9AA 5714. ಗಾಡಿ ಎಲ್ಲಿ ತೊಗೊಬಂದು ನಿಲ್ಲಿಸಿದ ಅಂತ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಸೇಮ್ ಡಿಟೋ ಬಸ್ದು ಇನ್ಸಿಡೆಂಟ್ ಇದೆಲ್ಲ ಸೇಮ್ ಅದೇ ಥರ. ಸೇಮ್ ಅದೇ, ಅಲ್ಲಿ ಬಸ್ ನಡೀತಲ್ಲ ಹಂಗೆ, ಅಲ್ಲಿ ಬಸ್ ಹತ್ರ ಗಲಾಟೆ ಮಾಡಿದ್ರೆ ಗಲಾಟೆ ಮಾಡಿಲ್ಲ ಅಷ್ಟೇ. ಆಯ್ತು. ಈ ಹುಡುಗಿ ಏನು ಮಾಡ್ತಾ ಗೊತ್ತಾ, ಕಟ್ಟೋ ಚಪ್ಪಲ್ ಅದು ಸಡನ್ನಾಗಿ ಬಿಚ್ಕೊಂಡ್ರೆ ಕಟ್ಕೊಳ್ತಾರಲ್ಲ ಹಂಗೆ ಸಡನ್ನಾಗಿ ಬಿಚ್ಕೊಂಡು ಚಪ್ಪಲ್ ಸರಿ ಮಾಡ್ಕೊಳ್ಳೋಳ್ತಾರೆ. ಎಕ್ಸಾಕ್ಟ್ಲಿ ಅದೇ ಕೆಲಸ ಈಗ ಮಾಡಿದ್ಲಲ್ಲ, ಅದೇ ಕೆಲಸ ಅವಾಗಲೂ ಮಾಡಿದ್ಲು. ಅವಾಗ ವೆರಿ ಕ್ಲೋಸಪ್ಪಲ್ಲಿದ್ದರು, ಎಷ್ಟು ಹತ್ತಿರದಲ್ಲಿದ್ದರು. ನಿಂತ್ಕೊಂಡ್ರೆ ಸಡನ್ನಾಗಿ ನನಗೆ ಟಚ್ ಆಗಬೇಕು, ಏನೋ ಅವಳ ಪಾದಗಳು ಟಚ್ ಆಗಬೇಕು. ಯಾರ ಕೈ ಮುಗಿತಾನೋ ದೇವ್ರಿಗೆ ಗೊತ್ತು. ನಿಮ್ಗೇನಾದ್ರು ಕಂಡಿದ್ಯಾ ಗುರು? ಅವನೇನೋ ಕೈ ಮುಗಿತಾನೆ, ಅದೇ ಯಾರ ಕೈ ಮುಗಿತಾನೆ ನೀವೇ ಕೇಳ್ಕೊಳ್ಳಿ. ಅದೇ ಹುಡುಗಿ ಸೇಮ್ ಅದೇ ಥರ ಕಾಲೆತ್ತಿಲ್ಲು, ಅದು ನನಗೆ ತಗಿಲ್ತು. ಆ್ಯಕ್ಚುಲಿ ಇನ್ನೊಂದು ಮೊಳಸಂದಿ, ಆಟೋ ಡ್ರೈವರ್ ಮೊಳಸಂದಿ ಎತ್ತಿದ್ನಲ್ಲ, ಅದು ಅಷ್ಟೇ ನನಗೆ ಟಚ್ ಆಗಲಿ ಅನ್ನೋ ಉದ್ದೇಶದಿಂದಲೇ ಮೊಳಸಂದಿದೆ. ಇದು ಆ್ಯಕ್ಚುಲಿ ಇವನು ಬಲಂಗೋಚಿ, ಇಂಡಿಯನ್ TV ಹೆಲ್ಮೆಟ್ ಹೇಮಂತು ಬಲಂಗೋಚಿ. ಇವನು ಹೆಲ್ಮೆಟ್ ಟಚ್ ಆಗಬೇಕು, ಅಲ್ಲಾಡಿಸ್ತಾ ಇದ್ದ ಜೋರಾಗಿ. ಅವನು ಇಂಡಿಯನ್ TV ಅವನ ಹೆಸರೇನೋ ಸತೀಶ, ಇಂಡಿಯನ್ TV ಸತೀಶನ ಬಲಂಗೋಚಿ. ಅವನು ಪಾರ್ಕಲ್ಲಿ ಪ್ರತಿ ದಿವಸ 2-3 ಸರಿ ಕಾಣಿಸ್ಕೊಳ್ತಾನೆ ಅವನು. ಈಗ ಫಸ್ಟ್ 3-4 ಡೇಸಿಂದ. ಮತ್ತು ಸತೀಶನ್ನು ಸುಮಾರು ಸರಿ ಕಾಣಿಸ್ಕೊಂಡಿದ್ದಾನೆ ರೋಡಲ್ಲಿ. ಧನ್ವಂತರಿ ರೋಡಲ್ಲಿ ಕಾಣಿಸ್ಕೊಂಡ. ಧನ್ವಂತರಿ ರೋಡಲ್ಲಿ ಮಲಬಾರ್ ಹತ್ರ ಊಟ ಇಸ್ಕೊಂಡು ತಿಂದಲ್ಲ, ಆವಾಗ ಕಾಣಿಸ್ಕೊಂಡ. ಆ್ಯಕ್ಚುಲಿ ಅವತ್ತು ನಾನು ಕವರ್ ಮಾಡೋಕ್ಕೆ ಹೋಗಲಿಲ್ಲ, ಬ್ಯಾಟ್ರಿ ಸಿಕ್ಕಾಪಟ್ಟೆ ಲೋ ಇತ್ತು ಅಂತ ಮೊಬೈಲ್ ಈಚೆ ತೆಗಿಲಿಲ್ಲ. ಇನ್ಫ್ಯಾಕ್ಟ್ ಇವಾಗಲೂ ಬ್ಯಾಟ್ರಿ ತೀರಾ ಕಡಿಮೆ ಇದೆ, 10% ಅಷ್ಟೇ ಬ್ಯಾಟ್ರಿ ಇರೋದು. ಇಲ್ಲೂ ಮೊಮೆಂಟ್ ಡೆಮನ್ ಟ್ರೋತ್ ಏನೋ ಗೊತ್ತಿಲ್ಲಪ್ಪ. KA44 EB 6883 KA09 JU 9050 ಜಿಬ್ರಾ ಕ್ರಾಸ್ ಬ್ಲಾಕ್ ಮಾಡ್ಕೊಂಡಿರೋರು ಇಬ್ಬರು ಮಹಾಶಯರು. ಆ ಲಗೇಜಲ್ಲಿ ಕಾಲಲ್ಲಿ ಹೊಡಿತಾ ಇಲ್ಲ ಅವಳು. ಇವೊಂದು ಅಷ್ಟೇ. ಇದೆಲ್ಲ ವೆರಿ ಕಾಮನ್ ನಡೀತಾ ಇರುತ್ತೆ ಇದು. ನನ್ನ ಮುಂದೆ ಎದುರುಗಡೆ ಬರ್ತಾರಲ್ಲ ಅವರೆಲ್ಲ ತುಂಬ ಜನ ಕ್ಲೋಸಪ್ಪಲ್ಲಿ ಬರ್ತಾರೆ ಕ್ಯಾಮ್ರಾಗೆ. ಅಂದರೆ ಫ್ರೇಮಿಂಗಲ್ಲಿ ಹತ್ರಕ್ಕೆ ಬರ್ತಾರೆ, ಆದರೆ ಟಚ್ ಮಾಡ್ಕೊಳ್ಳೋದ್ರೆ ದೂರ ಹೋದಂಗೆ ಕಾಣಿಸ್ತಿದ್ದಾರೆ. ಬಟ್ ಅಂಥವರೆಲ್ಲ ಅವ್ರ ಕೈಯಲ್ಲಿ ಲಗೇಜನ್ನು ಅವ್ರು ಹಿಡ್ಕೊಂಡಿದ್ರೆ, ಈವನ್ ಒಂದು ಸಣ್ಣ ಕವರ್ ಅಥವಾ ಸಣ್ಣ ಬ್ಯಾಗ್ ಹಿಡ್ಕೊಂಡಿದ್ರು ಅದರಲ್ಲಿ ತಗಲಿಸ್ತಾರೆ ಅಂತ ಅರ್ಥ. ಅಂದರೆ ಸುಮ್ಮನೆ ಅಳ್ಳಾಡ್ಸೋದು ಜೋರಾಗಿ ಅಳ್ಳಾಡಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದು, ಅದರಲ್ಲಿ ಮಂಡಿಗೆ ಹೊಡಿಯುತ್ತೆ ಆ್ಯಕ್ಚುಲಿ ಅದು. ಬೆಂದಿಂದನೇ ಮಾತಾಡ್ಕೊಬರೋದು ಅವನ ಉದ್ದೇಶ ಆಗಿತ್ತು. ನಾನು ಮುಂದೆ ಸ್ಕಿಪ್ ಆಗಿಬಿಟ್ಟೆ. ಅಲ್ಲಿ ಓಲಾ ಗಾಡಿ ನಿಂತ್ಕೊಂಡಿದ್ದೆ ಆ್ಯಕ್ಚುಲಿ.
ಆ್ಯಕ್ಚುಲಿ ಹೆಲ್ಮೆಟ್ ಎಂಬಂದು ಕತೆ ಇನ್ನೂ ಜೊತೆಲೇ ಬರ್ತಾನೆ ನೀವು. ಬ್ಯಾಗ್ ಇವರು ಅಷ್ಟೇ ಬ್ರೇಕ್ ಬೇಕಂತ ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು ಬ್ರೌನ್ ಕಲರ್ ಬಟ್ಟೆ ಆಟೋ ಡ್ರೈವರು. ಹೆವಿ ಹಮಾಯಕ ತುಂಬ ದೂರದಿಂದ ನೋಟಿಸ್ ಮಾಡ್ತಾ ಇದ್ದಾನೆ ಅವನ್ನ ಕೈ ಮುಂಗಡೆ ಪಾದಗಳು ನೋಡಿ ಒಂದು ಬೇಕಂತಲ್ಲ ಆಟಿಟ್ಯೂಡ್ ಅದು. ಆ್ಯಕ್ಚುಲಿ ಅವನು ತುಂಬ ದೂರದಿಂದ ತೂರಾಡ್ಕೊಂಡು ನಾನು ನೋಡ್ಕೊಂಡು ನೆತ್ರ ನೋಡ್ದಾಗ ಬಕ್ಕೊಂಡು ಕರೆಕ್ಟಾಗಿ ಲೈನ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದ. ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿದವನು ಕ್ಯಾಮ್ರಾ ಆನ್ ಮಾಡ್ಕೊಂಡೆ. ಹುಲ್ಲು ಹೇರಿಕೆ ಹುಲ್ಲು ತೋರಿಸ್ತಾ ಇದ್ದಾರೆ ಸುಮಾರು ದಿವಸದಿಂದ, ಗೊತ್ತಿಲ್ವಲ್ಲ, ಸುಮಾರು ದಿವಸದಿಂದ ಹುಲ್ಲು ಕಾಣ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಟಿಟ್ಯೂಡ್ ಒಂದು ಆರ್ಗನೈಸ್ಡ್ ಅಲ್ಲಿ ಟಿ ಶಾಪ್. ಮೊಬೈಲ್ ಕಾರ್ನರ್ ಅಂತ ಹೇಳೋ ಗೊತ್ತಿಲ್ಲ. ಬಿಲೀವ್ ಟಿ ಶರ್ಟು ಏನು ಐಡಿಯಾ ಇಲ್ಲ. ಟೀ ಶರ್ಟ್ ತೋರಿಸಿದ್ದು ಇವ್ರಿಗೆ, ಯಾರೋ ಅವನ ಹೆಸರು ವರ್ಣಗೋಸ್ಕರ ಟೀ ತೋರಿಸಿದ್ದು. ಶಿಲ್ಬಂ ಬೋರ್ಸಿರಲ್ಲ ಅದೇ ಥರ ಸ್ಲೀಪರು, ಅದರ ಬ್ಲ್ಯಾಕ್ ಕಲರ್ ಅದು. ಗಡ್ಡ ದಾಡಿ ತೆಗಿತಾವನ. ಶಾಂಭವಿ ಬಾಲಂಗಚ್ಚಿ ಅವರು. ಶಾಂಭವಿ ಆಗಾತ್ರ ಇಲ್ಲ ಅಂದ್ಕೊಳ್ತೀನಿ, ತಪ್ಪಗಿರೋದಲ್ಲಿ ಆ ಭಯಂಕರ ಆಗಾತ್ರ ಇಲ್ಲ ಅಂದ್ಕೊಳ್ತೀನಪ್ಪ. ಅಲ್ಲಿಂದ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಬೇಸಿಕಲಿ ಅಲ್ಲಿಗೆ ಹೋಗಲ್ಲ ಯಾವಾಗಲೂ. ಆ ಸ್ಪಾಟ್ಗೆ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ ಆ ಸ್ಪಾಟ್ವರೆಗೂ ಹೋಗೋದಿಲ್ಲ. ಇಲ್ಲಿ ಸಿಗ್ನಲ್ ಹತ್ರ ನಿಂತ್ಕೊಳ್ತೀನಿ ಒಂದೊಂದು ಸರಿ. ಆದರೆ ಸಿಗ್ನಲ್ ಹತ್ರ ನಿಂತ್ಕೊಂಡ್ರೆ ಅಂದರೆ ಅದು RS ಪಲ್ಸರ್ RS 200 ಗಾಡಿ ಹೋಯ್ತು, ಕವರ್ ಆಗಿರುತ್ತೆ ಅಂದ್ಕೊಳ್ತೀನಿ, ಫ್ರೇಮಿಂಗಲ್ಲಿ ಬಂದಿರುತ್ತೆ ಅಂದ್ಕೊಳ್ತೀನಿ. ಹೋಗೋದಿಲ್ಲ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ತೀನಿ, ಒಂದು 5 ನಿಮಿಷ ವೆಯ್ಟ್ ಮಾಡ್ತೀನಿ. ಯಾರು ಬರ್ತಾರೋ ನೋಡೋಕ್ಕೆ. ಯಾರು ಬರಲಿಲ್ಲ ಅಂದರೆ ಓಡೋಗ್ಬಿಡ್ತೀನಿ, ಒಂದು 5 ನಿಮಿಷ ವೆಯ್ಟ್ ಮಾಡಿಬಿಟ್ಟು. ಸೊ 5 ನಿಮಿಷ ವೆಯ್ಟ್ ಮಾಡೋ ಟೈಮಲ್ಲಿ ಇಲ್ಲೇ ಸಿಗ್ನಲ್ ಹತ್ರ ನಿಂತ್ಕೊಳ್ಳೋದು. ಅದಕ್ಕೋಸ್ಕರ ಬಡ್ಡಿ ಮಕ್ಕಳು ಸಿಗ್ನಲ್ ಹತ್ರನೇ ಅಲ್ಲಿಂದ ಬಂದಿರೋದು ಮಾತಾಡೋಕ್ಕೆ. ಊಟ ಸಿಗೋಲ್ಲ ಆ್ಯಕ್ಚುಲಿ. ಪಲ್ಸರ್ RS 200 ಕಾಣ್ತಲ್ಲ, ಊಟ ಸಿಗೋಲ್ಲ. ರೆಡ್ ಕಲರ್ ಶೂಸ್, ಸರ್ವೋ ಹೆಲ್ಮೆಟ್ ಇದೆಲ್ಲ, ಒಂದು ರೆಡ್ ಕಲರ್ ಶೂಸ್ ಹಾಕ್ಕೊಂಡಿದ್ದಾನೆ. ಗಾಡಿ ನಂಬರ್ ಓದೇ ಬಿಡ್ತೀನಿ, ಕಷ್ಟ ಆಗುತ್ತೆ, ಆದರೂ ಓದೇ ಬಿಡ್ತೀನಿ. K09 JB 7141. B ಸ್ಟ್ಯಾಂಡ್ ಫಾರ್ ಅದು ಜಕ್ನಳ್ಳಿ, ಜಕ್ನಳ್ಳಿ. B ಸ್ಟ್ಯಾಂಡ್ ಫಾರ್ ಲಕ್ಷ್ಮಮ್ಮ ಮತ್ತು ಆನಂದ, ಮಂಜುಳ ಮಗ ಆನಂದ. ಇಲ್ಲಿ ಸ್ಪೈಲ್ ಕೊಟ್ಟಕ್ಕೆ ಹೋಯ್ತು ಆನಂದವಾಗಿ. ಪ್ರಕಾಶ್ ಬಾಲಂಗಚ್ಚಿ. ಸೊ ಅದು ಅವಮಾನ ಮಾಡೋದಕ್ಕೆ, ಅವಮಾನ ಅಂದರೆ ಬೇದಿ ಮಾಡಿಕೊಂಡ್ರೆ ಅವಮಾನ ಆಗುತ್ತಲ್ವಾ, ಸೊ ಅದಕ್ಕೆ ಆ ಥರ. ಸೊ ಇದೆಲ್ಲ ಇರಲಿ, ಇದೆಲ್ಲ ಒಂದು ದಿವಸ ಕನ್ಸಾಲ್ಟೇಟ್ ಮಾಡಿ ರಿಪೋರ್ಟ್ ಅಪ್ಡೇಟ್ ಮಾಡ್ತೀನಿ ಅಲ್ವಾ, ಕ್ಲೀನಾಗಿ ಗೊತ್ತಾಗುತ್ತೆ. RX ಹರೀಶ್ ಬಾಲಂಗುಚ್ಚಿ ಅವನು. ಹರೀಶ್ RX 135 ಓಡಿಸೋದು. ಅದು ರೆಡ್ ಕಲರ್ ಶೂಸು ಇವ್ನು ಹಾಕ್ಕೊಂಡಿರೋದು, ಅವರು ಕುಮದಳ ಕಂದ ಅಭೀಶ್ ಹಾಕ್ಕೊಂಡಿರೋದು. ರೀಸೆಂಟ್ ಡೇಸಲ್ಲಿ ಆನ್ಲೈನಲ್ಲೂ ಸುಮಾರು ಜನ ಹಾಕ್ಕೊಂಡು ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಮೇಜರ್ RGV ರಾಮ್ ಗೋಪಾಲ್ ವರ್ಮಾ, ಡೈರೆಕ್ಟರ್ ಇದ್ದಾರಲ್ಲ ಆಂಧ್ರ ಪ್ರದೇಶ್ ಅವರು, ಅವ್ರದ್ದು ಸೇಮ್ ಅದೇ ಶೂಸ್ ಹಾಕ್ಕೊಂಡು ಏನೋ ಒಂದು ಅಪ್ಲೋಡ್ ಮಾಡಿದರು. ಅರಮನೆ ಅಯ್ಯಂಗಾರ್ ಬೇಕರಿ 7up AA5785 ಅದ್ರ ರಿಲೇಟೆಡ್ ಅದು. ಮೈತ್ರಿ ಬೈನ್ಸರು ಬಂದಿಲ್ಲಲ್ಲ, ಅದರ ರಿಲೇಟೆಡ್ ಅದು. ಆದರೆ ರೈಲ್ವೆ ಸ್ಟೇಷನ್ ಹತ್ರ ಹೋದರೆ ಊಟ ಸಿಗಬಹುದು ಭವಿಷ್ಯ.
ಅಲ್ಲಿವರೆಗೆ ಹೋಗಲ್ಲ ಅದು ಊಟ ಅಲ್ಲಿ ರೈಲ್ವೆ ಸ್ಟೇಷನ್ 10 ಗಂಟೆ ಮೇಲೆ ಅಥವಾ ಇಲ್ಲ ಅದೃಷ್ಟ ಇದ್ರೆ ಸಿಕ್ಕೇ ಬಿಡುತ್ತೆ. ಇವ್ರು ಆರ್ಗನೈಸ್ ಮಾಡಿರಬೇಕು, ಇವ್ರು ಆರ್ಗನೈಸ್ ಮಾಡಿರಬಹುದು. ಆದರೆ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಅಷ್ಟೊಂದೆಲ್ಲ. ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋದು ಬೆಟರು. ಆ್ಯಕ್ಚುಲಿ ಅಲ್ಲಿ ಹುಡುಗ ಹೋಗ್ತಿದ್ದಾನಲ್ಲ, ಹುಡುಗ ಟಿ ಶರ್ಟ್ ಮುಂದೆ ಪಾಸಿಟಿವ್ ಅಂತ ಇದೆ. ಇವಮ್ಮ ಲೇಡಿ ವೈಟ್ ಕಲರ್ ಸ್ಯಾರಿ ಹೋಗ್ತಿದ್ದಾಳಲ್ಲ, ಅವಳು ನೋಡ್ಬಿಟ್ಟು ಬೆಚ್ಚಿ ಬೆರಗಾಗಿ ಎದ್ಕೊಂಡು ಓಡೋಯ್ತಾರಲ್ಲ ಜನ, ಹಂಗೆ ದಿಢೀರಂತ ಓಡೋಗ್ಬಿಟ್ಲು ಆ ಸೈಡ್ಗೆ. ಇವನು ಪಾಸಿಟಿವ್ ಅಂತ ಹಾಕ್ಕೊಂಡಿದ್ದ, ಅವಳು ಎದ್ಕೊಂಡು ಓಡೋಗ್ಬಿಟ್ಲು. ಕುಮಾರ್ ಕಾಣಿಸ್ಕೊಳ್ತಾ ಇದ್ದಾನೆ. ಸರ್ ಕುಮಾರ್ ಮಾತಾಡಿಸ್ತಾ ಇಲ್ಲ ಅಂದರೆ ಹೋಗೋ ಕೆಲಸ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಪುಟ್ಟಸ್ವಾಮಿ ಬಾಲಂಗೊಚ್ಚಿ ಅಂತ ಅವನು ಕೂಮ ಬರ್ತಾ ಇದೆ ಇಲ್ಲಿ. MH 1010 ED 1060 MH 10 ED 1060 ಕುತ್ಕೊಂಡಿದ್ದಾನಲ್ಲ ಕಾಲು. ನಾನು ಈ ಕಡೆ ಬರ್ತಾ ಇದ್ದೆನಲ್ಲ, ಸಡನ್ನಾಗಿ ಕಾಲು ಎತ್ತಾನೆ ಬಳಿ ಮಗ, ಪಾದ ಎತ್ತಲಕ್ಕೆ ಮಿಲ್ಡ್ರೆ ಹುಡ್ಸೋಳ ಮಗಂತ ಒಂದು. ಏನು ಸ್ಟೈಲ್ ನೋಡ್ರಪ್ಪ. ಹೊಟ್ಟೆ ತೊಳಸ್ಕೊಂಬತ್ತಾರಲ್ಲ ಅವನು. ಕವರ್ ಆ್ಯಕ್ಚುಲಿ ಕೈಯಲ್ಲಿ ಬ್ಯಾಗ್ ಹಿಡ್ದಿದ್ದಲ್ಲ ಭರತ್ ಎಂಟರ್ಪ್ರೈಸಸ್ ಕೈಯಲ್ಲೊಬ್ಬ ಬ್ಯಾಗ್ ಹಿಡ್ದಿದ್ದಲ್ಲ. ಸೊ ಬ್ಯಾಗು ಕಾಲೇಜ್ ತೆಗಿಸೋಕೆ ಟ್ರೈ ಮಾಡ್ದೆ. ಇದು ಐರನ್ ಅಂಗಡಿ. ಇದು ಪುಟ್ಟಸ್ವಾಮಿ ಬಾಲಂಗೊಚ್ಚಿ ಬಹುಶಃ ಅವನು. ಸೇವಂತಿಗೆ ಹಿಡ್ಕೊಳ್ತಾರೆ. ಸೊ ಸಾವಂತೆ ಅಂತ ಹಿಂದೆ ಗಾಡಿ ನಂಬರೇ ಇಲ್ಲ. ಸಾವಂತೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ದೀನಿ ಈಗ ಆಲ್ರೆಡಿ. ಸೊತೋಗ್ತಿದ್ವು ಅಂತ ನಮಗೆ ಸಾಬೀತು, ಅದಕ್ಕೋಸ್ಕರ ನಾವು ಟ್ರೈ ಮಾಡ್ತೀವಿ ಅಂತ. ಅಥವಾ ನಮಗೆ ಸೊತೋಗ್ತೀವಾ ಆ ಥರ ಏನೋ ಆಟಿಟ್ಯೂಡ್ ಅದು ಇಟ್ಕೊಂಡು ಕ್ರಿಯೇಟ್ ಮಾಡ್ತಾಯಿರ್ತಾರೆ ಅವಾಗ. ಅದ್ರ ರಿಲೇಟೆಡ್ ಅದು ಪುಟ್ಟಸ್ವಾಮಿ ಬಾಲಂಗೊಚ್ಚಿ ಐರನ್ ಶಾಪ್ ಅದು. ಸೊ ಐರನ್ ಅಂದರೆ ನಾನು ಓಡ್ತೀನಿ ಅಂತ, ನಾನು ಕಾಂಪೀಟ್ ಮಾಡ್ತೀನಿ ಅಂತ. ಸರಿಗೆ ತಲೆ ಒಳಗೆ ಬರೋ ಏಕಮಾತ್ರ ಪ್ರಶ್ನೆ ಏನು ಅಂದರೆ, ಪೊಲೀಸವ್ರು ಏನು ಮಾಡ್ತಾರೆ ಅಂತ. ಆ್ಯಕ್ಚುಲಿ ರೋಡ್ ಈ ಮಟ್ಟಿಗೆ ಬ್ಲಾಕ್ ಮಾಡ್ಕೊಳ್ತಾರಲ್ಲ, ಪೊಲೀಸರು ಯಾಕೆ ಕೇಳೋದಿಲ್ಲ? ಇಲ್ಲೇ ನಿಂತಿದ್ದಾರೆ, ಮಗದ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಕೇಳಲ್ವಂತ ಅವರು. ಮಾಸ್ಕ್ ಹಾಕೊಂಡ್ಬಿಟ್ಟಿದಾರಲ್ಲ, ಕೇಳಲ್ಲ. ಇವ್ರು ಅಷ್ಟೊತ್ತಿಂದ ಎಲ್ಲೇ ನಿಂತ್ಕೊಂಡಿದ್ದಾನೆ ಬಹುಶಃ. ಮುಖ ಕಾಣದೇ ಇರಲಿ ಅಂತ ಬಕ್ಕೊಂಡು ಒದ್ದಾಡ್ತಾ ಇದ್ದಿದ್ದು, ತಿಗಾದ ಬಗಿಸ್ಕೊಂಡು. ಅಷ್ಟೊತ್ತಿಂದ ಅಲ್ಲೇ ನಿಂತ್ಕೊಂಡಿರೋದು. ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಮಾಡೋದನ್ನೆಲ್ಲ ನಾನು ಹಿಂದ್ಗಡೆ ಎಲ್ಲ ಕವರ್ ಮಾಡಿ ಒಂದೆಲ್ಲ ಕತೆ ಹೊಡಿತಾ ಇದ್ದೀನಿ. ಅವ್ನು ಅಲ್ಲೇ ನಿಂತಿದ್ದಾನೆ ಇನ್ನು. ಅದು ಆ್ಯಕ್ಚುಲಿ ಕವರ್ ತೆಗೆಸ್ಕೊಂಡು ಹೋಗೋ ಪ್ಲ್ಯಾನ್. ಅದು ಇನ್ನು ಪದ ತೋರಿಸ್ತಾ ಇರೋದು. ನದಿರ್ಬೇಕು ತೋರಿಸ್ತಾವಳೆ ಫಕ್ಯು ಅಂತ. ಏನಕ್ಕೆ ತೋರಿಸ್ತಾ ಇರೋದು ಅಂದರೆ, ಷಣ್ಮುಗಮ್ ಸಿಕ್ಕಿದ್ದ, ಆದರೆ ಊಟ ಕೊಡಿಸಿಲ್ಲ. ಮಾತ್ರೆ ಕೊಡಿಸ್ದ, ಊಟ ಆಯಿತಾ ಅಂತಲೂ ಕೇಳಲಿಲ್ಲ. ಏನು ತಿಂತೀರಿ ಊಟ ಬೇದಿ ಮಾಡಿ ಆರೋಗ್ಯ ಹಾಳಾಯಿತು, ಊಟದೆಲ್ಲ ಕೊಡ್ತಾರೆ ಹೇಗೆ ಅಂತ ಹೇಳಿದ್ನಲ್ಲ ಅವಯ್ಯ. ಹೇಳ್ತಾರೆ ಮಾತಾಡ್ದ. ನಾನೇ ಹೇಳಿದೆ ಏನೋ ತಿಂದಿಲ್ಲ ಅಂತ. ನನಗೂ ಏನು ಕೊಡಿಸ್ಲಿಲ್ಲ. ಅದಕ್ಕೆ ಅವಳು ಬೆಟ್ಟು ಪಕ್ಕಿ ಅಂತ ತೋರಿಸ್ತಾ ಇರೋದು. ಯಾಕಾದರೂ ತೋರಿಸ್ತಾ ಇರೋದು ಅಂದರೆ, ಮಲ್ಬಾರ್ ಹತ್ರ ಊಟ ಇಸ್ಕೊಳ್ಳಿಲ್ಲ ನಾನು, ಆಯಿತಾ. ಸೊ ಮಲ್ಬಾರ್ ಹತ್ರ ಊಟ ಇಸ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಡಿನ್ನರ್ ಸಿಕ್ಕಿಲ್ಲ. ಸುದರ್ಶನ್ ಸುರೇಶ್ ಆ್ಯಕ್ಚುಲಿ ಸುರೇಶನ ಮಗ. ಅಲ್ಲೇ ಸುಮಾರು ದೂರದಿಂದ ಮುಂದೆ ಬರ್ತಾರೆ ಇವ. ಆ್ಯಕ್ಚುಲಿ ಅವ್ರು ಕವರ್ ಮಾಡಬೇಕಿತ್ತು, ಹುಡುಗಿ ಕವರ್ ಮಾಡಬೇಕಿತ್ತು. ಇನ್ನೂ ಇಲ್ಲ ಅಂತ ಇವನ್ನೇ ಕವರ್ ಮಾಡೇ ಬಿಡೋದ. ಆ್ಯಕ್ಚುಲಿ ನಾನು ಹುಡುಗಿಯರನ್ನ ಕವರ್ ಮಾಡಬೇಕಿತ್ತು. ಸುದರ್ಶನ್ ಬ್ಯಾಗ್ ಇಟ್ಕೊಂಡಿರೋರು. ಅದಕ್ಕೆ ಊಟ ಸಿಕ್ಕಲಿಲ್ಲ. ಏನಕ್ಕೆ ಊಟ ಸಿಕ್ಕಲಿಲ್ಲ ಅಂದರೆ, ನಂಜನಗೂಡಿಗೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಊಟ ಸಿಕ್ಕಿಲ್ಲ. ನಂಜನಗೂಡಿಗೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಊಟ ಸಿಕ್ಕಿಲ್ಲ ಒಂದು. ಇನ್ನೊಂದು ಡೀಸೆಂಟ್ರಿ ಕಡ್ಕೊಳಕ್ಕೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಡೀಸೆಂಟ್ರಿ. ಅದೆರಡೇ ಸಮಸ್ಯೆ ಎದುರಿಸ್ತಾ ಇರೋದು. ನಾನು ಅದಕ್ಕೆ ಷಣ್ಮುಗಮ್ ವರ್ಣ ಅವ್ರನ್ನೆಲ್ಲ ತೊಗೊಳೋದಿಲ್ಲ ಹಂಗೆ ಹಿಂಗೆ ಅಂತ ನನ್ನ ಬೈಯೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ.
ಮಗ ತೋರಿಸ್ಲೇಬೇಕು. ಹಿಂದಿ ಮಾತಾಡ್ತಾ ಇರೋದು ಅಮ್ಮ, ಸಾರಿ ಉರ್ದು, ಯಾವುದೋ ಹಿಂದಿನ ಉರ್ದುನ ಮಾತಾಡ್ತಾ ಇರೋದು. ಯಾವ ಭಾಷೆನಾಗರು ಒಂದು ತೊತ್ತದಲ್ಲೇ ಮಾತಾಡ್ತಾವನೆ ಗೊತ್ತಾಗಿತ್ತಲ್ಲ. ಷಣ್ಮುಗಂ ಬಲಂಗೊಚ್ಚಿವ ಇಂಡಿಪೆಂಡೆನ್ಸ್. ಸೌಂಡ್ ಕೇಳಿ ಸೌಂಡ್ ಕೊಡ್ತೀವಿ ಒಂದು ಜಾಕರ್ಸಿದ್ದು. ಗುದ ಅಲ್ಲಿ ಆ್ಯಕ್ಚುಲಿ ಅವನು ಅಂಗಡಿಯವನು ಅದು ಅನ್ನೋದು ಸುಮ್ಮನೆ ಇದೊಂದು ವರ್ಲ್ಡ್ ಒಂದು ಅದು ಬಾದ್ಶಾನ ಸುಜುಕಿನ MH ಮಹಾರಾಷ್ಟ್ರ MH ಮಹಾರಾಷ್ಟ್ರನ ಮಹಾರಾಜನ ಯಾರು ಆಗಲಿ ಹಾಗಿದ್ದಾಗಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಸದ್ಯಕ್ಕೆ. ಒಟ್ಟಲ್ಲ ಅವ್ನು ಉಗಿದ ಅಷ್ಟೇ ಜನ ಬೇಕಿರೋದು. ಜೊತೆಗೆ ಅವನಿಂದ ಈ ಗಡ್ಡ ಇದ್ನಲ್ಲ ಅವನು ಕೈ ಬಳಸಂದಿ ಮೇಲೆ ಕೆತ್ತಾನೆ, ಬಳಸಂದಿ ಹೊಡಿಯೋದಕ್ಕೆ ಒಂದು. ಆಮೇಲೆ ಅದಾದಮೇಲೆ ಕೆಕ್ಕಿಸೋದು ಅವನು ಇನ್ನೊಬ್ಬ. ಅದಾದಮೇಲೆ ಇನ್ನೂ ಏನೋ ಇದೆ ನಡೀತು ಆ್ಯಕ್ಚುಲಿ. ಅದು ಎಕ್ಸ್ಪ್ಲೇನ್ ಮಾಡೋದಷ್ಟರೊಳಗೆ ಮರ್ತೋಗ್ಬಿಟ್ಟೆ. ಕವರ್ ಆಗಿರುತ್ತೆ, ವೀಡಿಯೋ ನೋಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ. ಒದ್ದಾಡ್ತಾವೆ ಗಾಡಿಗಳು ಮಧ್ಯೆ ಹಸಿಗೆ ಹಾಕೊಳ್ಳೋಕ್ಕೆ. ಇದು ಆರ್ಗನೈಸ್ಡ್ ಇದಿಷ್ಟು ತೆಲಂಗಾಣ ಸ್ಟೇಟು TS15 EC 7461 ಡಿವಿಷನ್. ಹೆಂಗೆ ಡಿವಿಷನ್ ಮಾಡ್ಕೊಳ್ತೀವಿ ಅಂತ ಅದು ನಾನೇ ಹೇಳ್ತಾ ಇದ್ದೀನಲ್ಲ, ಟೀಮ್ ಬಂದಿಲ್ಲ ಜೊತೆ ಟೀಮ್ ಅಪ್ ಆಗಲ್ಲ ಅಂತ. ಅದಕ್ಕೋಸ್ಕರ ಹೆಂಗೆ ಡಿವಿಷನ್ ಮಾಡ್ಕೊಳ್ತೀವಿ ಅಂತ. HW 57664 ಡಿವಿಷನ್ ಹೆಂಗೆ ಮಾಡ್ಕೊಳ್ತೀವಿ ಅಂತ. ಅಂದರೆ ತೆಲಂಗಾಣ ಆಂಧ್ರ ಪ್ರದೇಶನ ಹೊಡೆದು ತೆಲಂಗಾಣ ಸ್ಟೇಟ್ ಮಾಡೋದಲ್ಲ ಸೇಮ್. ಆ್ಯಕ್ಚುಲಿ ಅಕ್ವಾ ಮಿನರಲ್ ವಾಟರ್ ನಿಜ ಹೇಳ್ಬೇಕಂದ್ರೆ ಒಂದು ಗುಡು ಕುಡಿದಿರ್ಬೋದು ಮ್ಯಾಕ್ಸಿಮಮ್. ಅಂದರೆ ಒಂದು ಗುಡುಗೂ ಕುಡ್ದಿಲ್ಲ ಅಂದ್ಕೊಳ್ತೀನಪ್ಪ. ಕ್ಯಾಪ್ ಇಲ್ಲ ಅಷ್ಟೇ, ಮಿನರಲ್ ವಾಟ್ರೇ ಅದು, ಖಂಡಿತ ಮಿನರಲ್ ವಾಟ್ರೇ. ಅಷ್ಟು ಪ್ಯೂರ್ ಕಾಣ್ತಾ ಇದೆ ಕ್ಲೀನಾಗಿ. ವೆರಿಫೈ ಅಂತ ಇಟ್ಟಿರೋದು. ಆ್ಯಕ್ಚುಲಿ ರೋಡಲ್ಲಿ ಸುಮಾರು ನೋಡಿದೆ ಅವಾಗಿಂದ ನಾನು ಬ್ರದರ್ಸು. ಈ ಗಾಡಿ ಅಲ್ಲೇ ನಾನು ಕವರ್ ಮಾಡಿದೆ ಆ್ಯಕ್ಚುಲಿ. ವೀಡಿಯೋ ಕವರಾಗಿ ಕಟ್ಟಾಗಿದ್ದು ವೀಡಿಯೋ K01 MM 3193 ಓಕೆನಾ. ಪಾಪ್ಕಾರ್ನ್ ಅದು ಅಲ್ಲಿ ರಿಲೇಟೆಡು ವೆನ್ಯೂ ಮತ್ತು ಆಂಧ್ರ ಪ್ರದೇಶ್ ಗಾಡಿಗಳು ಇನ್ನೂ ಸುಮಾರೆಲ್ಲ TVS ಅಲ್ಲೇ ಗರುಡ ಮಾಲ್ ಇದೆಯಲ್ಲ, ಗರುಡ ಮಾಲ್ ಹತ್ರ ವೀಡಿಯೋ ಕಟ್ಟಾಗೋಯ್ತು. 5 ನಿಮಿಷಕ್ಕೆ ಒಂದ್ಸರಿ ವೀಡಿಯೋ ಕಟ್ಟಾಗೋಗುತ್ತೆ. ಸೊ 5 ನಿಮಿಷಕ್ಕೆ ವೀಡಿಯೋ ಕಟ್ಟಾಯ್ತಲ್ಲ. ಸೊ ಅವಾಗ ಈ ಕಾರಲ್ಲಿ ನಿಂತ್ಕೊಂಡು ಏನೋ ಆ್ಯಟಿಟ್ಯೂಡೆಲ್ಲ ಕ್ರಿಯೇಟ್ ಮಾಡ್ತಿದ್ರು. ಸೊ ರಿಲೇಟೆಡ್ ಸ್ಟ್ಯಾಂಡ್ ಗೋಳಿ ಮಗ ಅವ್ನು ಏನಕ್ಕೆ ಅದು ಪುಟ್ಟು ಅವನೇನಕ್ಕೆ ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು. ಅದು ಸ್ಟ್ಯಾಂಡ್ ಏನು ಎತ್ಕೊಂಡು ಹೋಗ್ತಾ ಇರೋದು ಅಂದರೆ ನಿಲ್ಲಿಸ್ತೀವಿ ಸೈಡಲ್ಲಿ ಅಂತ. ಅಂದರೆ ಹಿಂಗೆ ನಿಲ್ಲಿಸಿದಿಲ್ವಾ, ಇದೇ ಸೈಡ್ ಸ್ಟ್ಯಾಂಡು. K01 MM ಗಾಡಿ ಮತ್ತು ಮುಂದೆ MH 55663 ಅದು 2ನೇ ಸರಿ 3ನೇ ಸರಿ ನೋಡ್ತಾ ಇರೋದು ಆ್ಯಕ್ಚುಲಿ. ಡೆಲ್ಲಿ ಗಾಡಿ ಸಿಕ್ಕಾಪಟ್ಟೆ ಕರ್ನಾಟಕದಿಂದ ಹೊರಗಡೆ ವೆಹಿಕಲ್ಗಳು ಕಾಣ್ತಾ ಇದೆ ಆ್ಯಕ್ಚುಲಿ. ಇದು JN 8659 ಸೈಡ್ ಸ್ಟ್ಯಾಂಡ್ ಇದಕ್ಕೂ ಆಗುತ್ತೆ. ಯಾವುದಕ್ಕೆ ಹೇಳಿ ಜಿಬ್ರಾ ಕ್ರಾಸ್ ಹತ್ರ ನಾನು ಕ್ರಾಸ್ ಮಾಡದೆ ಹೋದಾಗೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಗಾಡಿಗಳು ಮೂವ್ ಮಾಡ್ತಾ ಇದ್ವಲ್ಲ ಒಂದೇ ಸಮ ಗೊತ್ತದ್ವಾ. ಅದುವೇ ಈಗ ಒಂದೇ ಸಮ ಒಂದರಿಂದ ಒಂದು ವೆಹಿಕಲ್ ಬಂದಾಗ ಏನಾಗುತ್ತೆ, ಜಿಬ್ರಾ ಕ್ರಾಸ್ ಮಾಡೋಕ್ಕಾಗಲ್ಲ, ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಮೇ ಬಿ ಸೈಡ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಅಲ್ಲಿ ಒಳಗಡೆಗೆ ಏನಾದರೂ ಹೋದರೆ ಸೈಡ್ ಸ್ಟ್ಯಾಂಡ್ ಇರ್ಬೋದು. ಈಗ ಸ್ನಾನ ಮಾಡ್ಕೊಬಂದಿದ್ದೀನಿ ಮತ್ತು ಬಟ್ಟೆ ಗಿಟ್ಟೆ ಎಲ್ಲ ಕ್ಲೀನಾಗಿ ಹಾಕ್ಕೊಬಿಟ್ಟಿದ್ದೀನಲ್ಲ, ಸೊ ಒಳಗಡೆಗೆ ಹೋಗ್ಬೋದು ಅನ್ನೋ ಎಸ್ಟಿಮೇಷನ್ ಅವ್ರದ್ದು. ಗಮ್ಯ ಅಂತೇನೋ ಬರ್ತಿದೆ. ಗಮ್ಯ ಏನು ಗಮ್ಯ? ಪ್ರಕಾಶ್ ಬಾಲಂಗೋಚಿ ಇಲ್ಲ, ರಾಜೇಶ್ ಗಾಡಿ ಪ್ರಕಾಶ್ ಬಾಲಂಗೋಚಿ ಅಂದರೆ ಒಳಗಡೆ ಹೋದರೆ ಅವಮಾನ ಮಾಡ್ತಾರೆ ಅಂತ ಅರ್ಥ ಬಹುಶಃ. ಅಭಿ ಗಾಡಿ ಮೇ ಬಿ ಅಲ್ಲೇ ಮೈತ್ರಿ ಇಲ್ಲಿ ಬಂದಿದ್ದಾಳೆ ಅಂದ್ಬಿಟ್ಟು 2-3 ದಿವಸದಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಮೈತ್ರಿ ಏನಾದ್ರು ಇಲ್ಲಿ ಇರ್ಬೋದು ಅಂದ್ಬಿಟ್ಟು ನಾವೇನೋ ಒಳಗೆ ಹೋಗ್ಬಿಡ್ತಾನೆ ಏನೋ ಲೆಕ್ಕಾಚಾರದಲ್ಲಿ ಇವರು. MA 7643 KA09 MA 7643
ಕಾಲ ಮೇಲೆ ಹೋಗಲಿಲ್ಲ ಅದು ಅಷ್ಟೇ, ಹೆವಿ ಪಕ್ಕ ಆಯಿತು. ಕಾಲು ಎತ್ಕೊಳ್ದೆ ಹೋಗಿದ್ದಾರೆ, ಕಾಲ ಮೇಲೆ ಹೋಗ್ಬಿಡ್ತಾ ಇದ್ದದು. ಇಷ್ಟೊತ್ತಂಗೆ ಏನು ಮಾಡ್ತಿರ್ತಾರೋ ನಾನಂತೂ ಕಾಣಪ್ಪ ಪೊಲೀಸವರು, ಇಷ್ಟೊಂದೆಲ್ಲ ಗಾಡಿ ತುಂಬ್ಕೊಳ್ಳೋವ್ರಿಗೆ. ಏನು ಒಬ್ರಿಬ್ಬರೇನು ಇರೋದಿಲ್ಲ ಇಲ್ಲಿ ಡ್ಯೂಟಿಗೆ, ಹಿಂಗೆ ಜೊತೆ ಜೋಡಿ ಜಮೀನ್ದಾರ ಥರ ಓಡಾಡ್ಕೊಂಡು ನಿಂತಿರ್ತಾರೆ. ಆಟೋಗಳು ತುಂಬ ಜನ ತೊಂದರೆ ಕೊಟ್ಬಿಟ್ಟಿದ್ದೀನಿ ನಾನಪ್ಪ, ಎಲ್ಲ ಲೈನಲ್ಲಿ ಕ್ಯೂವಲ್ಲಿ ಇದ್ದಾರೆ ಪಾಪ. ಓಕೆ, KA03C7544. ಓಕೆ, ಹೆವಿ ಸ್ಮೋಕ್ ಇದೆ ಅದು ಗಾಡಿ. ಹಿಂಗೆ ಪೊಲೀಸವ್ರು ಹಿಂಗೆ ತಲೆ ಸಾರ್ಕೊಂಡು ಎರಡು ಜಾಡ ಇಬ್ಬರು ಮೂರು ಜನ ಕಪ್ಪಿಟ್ಟಿ ಕುಡ್ಕೊಂಡು ಬೀಟ್ ಆಗ್ತಿರ್ತಾರೆ ಹಿಂಗೆ ಜೊತೆಯಲ್ಲಿ. ಸೊ ಜನಗಳು ಅವ್ರು ಬಂದಿರೋ ಫೀಲ್ಡಿಂಗ್ ಕೆಲಸಗಳನ್ನ ಹಚ್ಕೊಂಡಾಗ ಅವ್ರು ಮಾಡ್ಕೋಬೋದು. ಇಲ್ಲಿ ಒಂದು ವಾಟರ್ ಬಾಟ್ಲ್ ಇಟ್ಟಿದ್ದಾರೆ. ನಾನು ಹೇಳಿಲ್ವಾ, ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರು, ಅದ್ರ ಕವರ್ ಮಾಡಿಲ್ಲ ನಾನು. ಅದು ಹೇಳಿಲ್ಲ, ವಾಟರ್ ಬಾಟ್ಲ್ಗಳು ಸುಮಾರು ಕಡೆ ಇಟ್ಟಿದ್ರು, ಸಿಕ್ಕಾಪಟ್ಟೆ ಇಟ್ಟಿದ್ರು. ಯಾಕೆ ಅಂತ ನನಗೂ ಗೊತ್ತಿಲ್ಲಪ್ಪ. ನೀರಿನ ಬಾಟ್ಲು ಬೇದಿ ಹತ್ತಿದ್ದಲ್ಲ, ತೊಳ್ಕೊಳಕ್ಕಿರಲಿ ಅಂತ ನಾನು ಇಟ್ಟವ್ರೆ ಏನೋ ಗೊತ್ತಿಲ್ಲಪ್ಪ. ಹೋಟೆಲ್ಲಿ ವಾಟರ್ ಬಾಟ್ಲಿಗಳು ಸುಮಾರು ಕಡೆ ಇಟ್ಟಿದ್ದಾರೆ, ಅಥವಾ ಊಟ ಕೊಟ್ಟಿದ್ದಾರಲ್ಲ ನೀರು ಕುಡಿ ಅಂತ ಏನಾರು ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. JY8814 KA09 ಯಾವುದೋ ಏನೋ ಐಡಿಯಾ ಇಲ್ಲ, 9 ಅಂತೂ ಅಲ್ಲ ಅಂದ್ಕೊಳ್ತೀನಿ. ನನ್ನ ಮಗ ಕವರ್ ಆಗಿರ್ತಾರೆ ಫ್ಯೂಚರ್ ಅಂತ, ಅವ್ರು ಹೆಂಗೆ ಹೋದ ಅಂತ ಲೈವಲ್ಲಿ ಕವರ್ ಆಗಿದೆ. ಯೂಟರ್ನ್ಗಳು ಸಿಕ್ಕಾಪಟ್ಟೆ ಗಾಡಿಗಳು ಯೂಟರ್ನ್ ಹಾಕ್ತಿದ್ದಾರೆ. MU 317, MR 3872 KA19 ಅದು ಕ್ಲೀನಾಗಿ ನಂಬರ್ ಪ್ಲೇಟ್ ಕವರ್ ಆಗಿದೆ ಅನಿಸುತ್ತೆ. ಅವರನ್ನು ನಂಬರ್ ತೊಗೊಂಡಿದ್ದು ಫಾರ್ 2 ಮೇಜರ್ ರೀಸನ್ಸ್. ಒಂದು, ಅವರು ರೂಲ್ಸ್ ಬ್ರೇಕ್ ಮಾಡಿದ್ರು ಅಂತಲ್ಲ, ಇನ್ನೊಂದು ಕವರ್ ಮಾಡಬೇಕಾಗಿದೆ ಅಂದರೆ ಟ್ರಾಫಿಕ್ ಪೊಲೀಸ್ ಇಲ್ಲೇ ಹೋದ, ಮುಂದಕ್ಕೆ ಹೋದ ಹುಡುಗನೂ ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ, ಅವ್ನು ಏನು ಕೇಳಲೇ ಇಲ್ಲ. ಆ್ಯಕ್ಚುಲಿ ಅವ್ನು ಬೇಕಂತಲೇ ಬಂದಿದ್ದು ಪುಕ್ಸಟ ಪ್ರಚಾರಕ್ಕೆ. ಅವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂತಲ್ಲ, ನನಗೆ ತೊಂದರೆ ಆಯಿತು ಅಂತ. ಯಾಕೆಂದರೆ ಜೀಬ್ರಾ ಕ್ರಾಸ್ ಮೇಲೆ ಗಾಡಿ ಕ್ರಾಸ್ ಮಾಡ್ತಾ ನನ್ನ ಮುಂದೆ ತೊಗೊಬಂದವ್ರು. ಆ್ಯಕ್ಚುಲಿ ಅದೆಲ್ಲ ಹೊಡ್ಕೊಂಡೋಗೋ ಪ್ಲ್ಯಾನ್, ಹೊತ್ರಿಸ್ಕೊಂಡು ಹೋಗೋದು ಆಟಿಟ್ಯೂಡ್ ತಲಾಸ್ತಿ ಅನ್ನೋದು. ಜೊತೆಗೆ ನಂಜನಗೂಡು ಕಡೆಗೆ ಕರ್ಕೊಳಗೋಗೋ ಅನ್ನೋ ಆ್ಯಟಿಟ್ಯೂಡ್ ಅದು. ಅಂದರೆ ಈಗ ಕರ್ಕೊಳ್ಳೋ ಕಡೆಗೆ ನಾನೇನಾದರೂ ಹೋದರೆ ಯಾರು ಲಿಫ್ಟ್ ಕೊಡೋ ನೆಪದಲ್ಲಿ ಊಟ ಕೊಡಿಸ್ತಾರೆ ಅಷ್ಟೇ. ಈಗ ಆ್ಯಕ್ಚುಲಿ ನನಗೆ ಊಟ ಕೊಟ್ಟಿಲ್ವಲ್ಲ ಮಧ್ಯಾಹ್ನದಿಂದ, ಅದಕ್ಕೋಸ್ಕರ ನಂಜನಗೂಡು ರೋಡಲ್ಲೇ ಊಟ ಸಿಗೋದು, ಇನ್ನೆಲ್ಲೂ ಸಿಗೋದಿಲ್ಲ ಅಂತ ಇವ್ರ ಲೆಕ್ಕಾಚಾರ. ಯಾರು ಊಟ ಕೊಡಿಸಿಲ್ಲ, ಸೊ ನಂಜನಗೂಡು ಕಡೆಗೆ ಹೋದರೆ ಊಟ ಕೊಡಿಸ್ತಾರೆ ಯಾರಾದರೂ. ಅಥವಾ ಕಡ್ಕೊಳ್ಳೋ ರಮೇಶ ಸಿಗ್ತಾನೆ, ಅವನ ಹತ್ರ 20 ರೂಪಾಯಿಗೆ ಬಂದು ತಗೊಂಡು ತಿನ್ಬೇಕು ನಾನು. ಅದೇನು ಚುವ ಪೈಜಾಮ ಹಾಕೋಣ, ಹೆಣ್ಮಕ್ಳು ಚುಡಿದಾರ್ ಹಾಕೋಣ, ಒಂದು ಗೊತ್ತಾಯ್ತಲ್ಲ ಬಟ್ಟೆ ಇದೆ. ಬೆಳಿಗ್ಗೆ ಹೊತ್ತು ಬೊಮ್ಮ ಜಾಕಿಂಗ್ ಬರ್ತದೆ ಸೆಟ್ಟು, ಡಿಟೋ ಹಿಂಗೆ ಇರೋದು ಡಿಟೋ ಹಿಂಗೆ ಇಲ್ಲ. ಅಮ್ಮ ಸತ್ತು ಚೆನ್ನಾಗವಳೆ ಬಿಡಿ, ಇವನ್ಕಿಂತ ಡ್ರೆಸ್ ನೋಡೋಕ್ಕೆ ಹಿಂದ್ಗಡೆಯಿಂದ ಸೈಡಿಂದ ಹಿಂಗೆ ಕಾಣ್ತಾಳೆ ಅಮ್ಮ ಡ್ರೆಸ್. ಆದರೆ ಅಮ್ಮ ಸಕ್ಕತ್ತಾಗಳೆ, ಅಪ್ಪ ನನ್ನ ಮಗ ಏನೋ ಇಟ್ಟಿದ್ದಾರೆ. ಅದು ಏನು ಓದಕ್ಕೆ ಹೋಗಲಿಲ್ಲ, ಏನು ಇಟ್ಟಿದ್ದಾರೆ ವಾಟರ್ ಬಾಟ್ಲನ್ನು ಹೇಳಿಲ್ಲ, ಇಲ್ಲ ಬಾಟ್ಲ್ ಹಾಕಿದ್ರೆ ಅವರು ಕಾದಿದ್ದಾರೆ. ವಾಟರ್ ಬಾಟ್ಲುಗಳು ನೀರು ಇರೋದು ಬಾಟ್ಲುಗಳನ್ನ ಇಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಮೇ ಬಿ ಊಟ ಇಲ್ವ ಅದಕ್ಕೆ ನೀರು ಕುಡಿ ಅಂತ ಇರ್ಬೋದು, ಅಥವಾ ಬೇಡಿ ಆಗುತ್ತಲ್ಲ ತೊಗೊಂಡು ಹೋಗು ಅಂತ ಇರ್ಬೋದು. ಏನೋ ಯಾವುದೋ ಒಂದು ಕಾರಣಕ್ಕೆ ನೀರು ಇಡ್ತಾ ಇದ್ದಾರೆ ಈವ್ನಿಂಗಿಂದ.